ಶಾರದೆ ಜಯ ಜಗವಂದಿತೆ ಶಾರದೆ ಜಯ ಜಗವಂದಿತೆ सरस्वती माते जय गुणदाते वर शुभदाते शारदे सरस्वती माते जय गुणदाते वर शुभदाते शारदे ब्रह्माणि वाग्देवी गायत्री सावित्री सुरनर पूजिते ब्रह्माणि वाग्देवी गायत्री सावित्री सुरनर पूजिते शारदे जय जगवन्दिते शारदे जय जगवन्दिते श्रीपद्मनिलये ज्ञानमुद्राङ्किते वरदण्डमण्डिते वीणापाणि श्रीपद्मनिलये ज्ञानमुद्राङ्किते वरदण्डमण्डिते वीणापाणि सूर्यसमप्रभे विद्याशारदे सूर्यसमप्रभे विद्याशारदे सरस्वती माते जय गुणदाते वर शुभदाते शारदे ब्रह्माणि वाग्देवी गायत्री सावित्री सुरनर पूजिते ब्रह्माणि वाग्देवी गायत्री सावित्री सुरनर पूजिते शारदे जय जगवन्दिते शारदे जय जगवन्दिते सत्कीर्तिदायिनी श्वेतपद्मासने सम्पत्प्रदाते विद्यालक्ष्मी सत्कीर्तिदायिनी श्वेतपद्मासने सम्पत्प्रदाते विद्यालक्ष्मी शुभ्रवस्त्रान्विते ब्रह्मस्वरूपिणी सरस्वती माते जय गुणदाते वर शुभदाते शारदे ब्रह्माणि वाग्देवी गायत्री सावित्री सुरनर पूजिते ब्रह्माणि वाग्देवी गायत्री सावित्री सुरनर पूजिते शारदे जय जगवन्दिते शारदे जय जगवन्दिते जय जगवन्दिते जय जगवन्दिते ಧನ್ಯವಾದಗಳು. ನವೆಂಬರ್ 1ರಿಂದ ಪ್ರಾರಂಭವಾಗಿ ಇಂದು ಡಿಸೆಂಬರ್ 7ರವರೆಗೆ 37 ದಿನಗಳ ಕಾಲ 5ನೇ ವರ್ಷದ ಕನ್ನಡ ಪುಸ್ತಕ ಹಬ್ಬ ಸಾಹಿತ್ಯ ಸಾಂಸ್ಕೃತಿಕ ಹಬ್ಬವಾಗಿ ತುಂಬ ಉತ್ಸಾಹಪೂರ್ಣವಾಗಿ ನಡೆದಿದೆ. ನವೆಂಬರ್ 1ರಂದು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಈ ಹಬ್ಬವನ್ನು ಉದ್ಘಾಟಿಸಿದರು. ಅಂದಿನ ಸಮಾರಂಭದಲ್ಲಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಅತಿಥಿಗಳಾಗಿ ಭಾಗವಹಿಸಿದರು. ಉದ್ಘಾಟನಾ ಸಮಾರಂಭಕ್ಕೂ ಪೂರ್ವದಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಿಂದ ರಾಷ್ಟ್ರೋತ್ಥಾನ ಪರಿಷತ್ತಿನವರೆಗೆ ತಾಯಿ ಭುವನೇಶ್ವರಿಯ ಭವ್ಯ ಶೋಭಾಯಾತ್ರೆ ನಡೆಯಿತು. ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ವಿ ನಾಗರಾಜ್ ಅವರು ಗೋಖಲೆ ಸಂಸ್ಥೆಯ ಆವರಣದಲ್ಲಿನ DVGಯವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಿದರು. ಅಂದು ಸಂಜೆ ನವೆಂಬರ್ 1ರಂದು ಸಂಜೆ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ತಾಳವಾದ್ಯ ಗೋಷ್ಠಿ ಇದೇ ವೇದಿಕೆಯಲ್ಲಿ ನಡೆಯಿತು. ಆ ಗೋಷ್ಠಿಯ ಮೂಲಕ ಈ 37 ದಿನಗಳ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆ ದೊರೆಯಿತು. ಹೀಗೆ ನವೆಂಬರ್ 1ರಿಂದ ಪ್ರಾರಂಭವಾಗಿ ಇಂದಿನವರೆಗೆ ಈ ಹಬ್ಬದಲ್ಲಿ ನೃತ್ಯ, ನಾಟಕ, ಭರತನಾಟ್ಯ, ಕಥಕ್, ಅಷ್ಟಾವಧಾನ, ಹಾಸ್ಯ ರಸಾಯನ, ಹರಿಕಥೆ, ಯಕ್ಷಗಾನ, ವೀಣೆ, ಕೊಳಲು, ನಾದಸ್ವರ, ಶಹನಾಯ್ ವಾದನಗಳು, ಸುಗಮ ಸಂಗೀತ, ಜಾನಪದ, ಭಾವಗೀತೆ, ವಚನಗಾಯನ, ಹಿಂದೂಸ್ತಾನಿ, ಕರ್ನಾಟಕಿ, ಭಕ್ತಿ ಸಂಗೀತ, ದೇಶಭಕ್ತಿ ಗೀತೆ, ಹಳೆಯ ಚಲನಚಿತ್ರಗೀತೆ,
ಏಕವ್ಯಕ್ತಿ ತಾಳಮದ್ದಲೆ ಹೀಗೆ ವೈವಿಧ್ಯಮಯವಾದ ಒಟ್ಟು 50 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆದಿವೆ. ಇವುಗಳಲ್ಲದೆ 2 ವಿಶೇಷ ಉಪನ್ಯಾಸಗಳು, 2 ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮಗಳು, ಅನಾಕ್ರೋ ಪ್ರತಿಷ್ಠಾನ ನೀಡುವ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಹೀಗೆ 55 ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆದಿವೆ. ಅದಕ್ಕೆ ತಾವು ಅನೇಕರು ಸಾಕ್ಷಿಗಳಾಗಿದ್ದೀರಿ. ಈ ಪುಸ್ತಕ ಹಬ್ಬದ ನೆಪದಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಾಗಿ 9 ಸ್ಪರ್ಧೆಗಳು ಕೂಡ ನಡೆದಿವೆ. ರಾಷ್ಟ್ರೋತ್ಥಾನ ಪರಿಷತ್ತಿನ ಶಾಲೆಗಳಲ್ಲದೆ ಪೂರ್ಣಪ್ರಮತಿ, BHS ಪೂರ್ಣಪ್ರಜ್ಞಾ, ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಶಾಲೆಗಳ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಅಲಯನ್ಸ್ ವಿಶ್ವವಿದ್ಯಾಲಯಗಳ ಸಾಂಸ್ಕೃತಿಕ ತಂಡಗಳು ಕಾರ್ಯಕ್ರಮಗಳನ್ನು ನೀಡಿವೆ. ಗೋಕುಲಂ ಸಂಗೀತ ಶಾಲೆ, ಸದ್ಗುರು ಸಂಗೀತ ಶಾಲೆ, ಭರತಾಂಜಲಿ ನಾಟ್ಯ ಶಾಲೆ, ಸೃಜನಾ ಸಂಗೀತ ಶಾಲೆ, ಶ್ರೀ ವೀಣಾವಾಣಿ ಕಲಾಶಾಲೆ, ಸುರಾಘವಿ ಶರಧಿ ಆಲಾಪನ ಸಂಗೀತ ಶಾಲೆಗಳು ತಮ್ಮ ಪ್ರದರ್ಶನಗಳ ಮೂಲಕ ಈ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿವೆ. ಪರಂ ಕಲ್ಚರಲ್ ಸೆಂಟರ್ ಕೂಡ ಒಂದು ದಿನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದೆ. ಹೀಗೆ 37 ದಿನಗಳಲ್ಲಿ ಸುಮಾರು 210 ಹಿರಿಯ ಕಲಾವಿದರು, ಸ್ವತಂತ್ರವಾಗಿ ಕಾರ್ಯಕ್ರಮಗಳನ್ನು ನೀಡಬಲ್ಲಂತಹ, ವಿವಿಧ ಸಾಂಸ್ಕೃತಿಕ ಪ್ರಕಾರಗಳಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇರತಕ್ಕಂತಹ ಹಿರಿಯ ಕಲಾವಿದರು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ. ಈ ಎಲ್ಲ ಕಲಾವಿದರ ಕಲಾಶಾಲೆಗಳ ಪೂರ್ಣ ಸಹಕಾರದಿಂದ, ಸಾಹಿತ್ಯ ಕಲಾ ಪ್ರೀತಿಯಿಂದ ಈ 37 ದಿನಗಳ ಹಬ್ಬ ಯಶಸ್ವಿಯಾಗಿ ನಡೆದಿದೆ. ಈ ಸಂದರ್ಭದಲ್ಲಿ ಎಲ್ಲ ಕಲಾವಿದರನ್ನು, ಕಲಾಶಾಲೆಗಳನ್ನು ಈ ಹಬ್ಬಕ್ಕೆ ಜೋಡಿಸುವಲ್ಲಿ ಸಂಸ್ಕಾರ ಭಾರತಿ ಸಂಘಟನೆಯ ಬೆಂಗಳೂರು ತಂಡ ಕೂಡ ಪೂರ್ಣ ಪ್ರಮಾಣದಲ್ಲಿ ಶ್ರಮ ಹಾಕಿತ್ತು. ಸಂಸ್ಕಾರ ಭಾರತೀಯ ಸಹಯೋಗವಿಲ್ಲದಿದ್ದಲ್ಲಿ ನಾವು ಈ ಪ್ರಮಾಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕುರಿತು ಯೋಚನೆ ಮಾಡುವುದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗೆ ಎಲ್ಲರ ಸಹಯೋಗ ಮತ್ತು ಸಹಭಾಗಿತ್ವದಲ್ಲಿ ಕನ್ನಡ ಪುಸ್ತಕ ಹಬ್ಬ 37 ದಿನಗಳ ಕಾಲ ನಡೆದಿದೆ. ಅದರ ಸಮಾರೋಪ ಸಮಾರಂಭಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಉಪಸ್ಥಿತರಿದ್ದಾರೆ. ವಿವಿಧ ಶಾಲೆಗಳಲ್ಲಿ, ಸಂಸ್ಥೆಗಳಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿರುವ, ಹಲವು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವ ಕರ್ಜಗಿಯವರು ಈಗಲೂ ತಮ್ಮನ್ನು ಗುರುತಿಸಿಕೊಳ್ಳುವುದು, ಪರಿಚಯಿಸಿಕೊಳ್ಳುವುದು ತಾವು ಶಿಕ್ಷಕರು ಎಂದೇ. ಶಿಕ್ಷಕ ವೃತ್ತಿಗೆ ಘನತೆಯನ್ನು, ಗೌರವವನ್ನು ತಂದುಕೊಟ್ಟವರು ಅವರು. ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕಾದರೆ ಮೊದಲು ಶಿಕ್ಷಕರಲ್ಲಿ ಆತ್ಮವಿಶ್ವಾಸವನ್ನು, ಅಧ್ಯಯನಶೀಲತೆಯನ್ನು, ವೃತ್ತಿಪರತೆಯನ್ನು ಮತ್ತು ಕೌಶಲವನ್ನೂ ಮೂಡಿಸಬೇಕು ಎಂಬ ವರ್ತಮಾನದ ಸಮಸ್ಯೆಗೆ ಪರಿಹಾರವನ್ನೂ ಚಿಂತಿಸಿ ಶಿಕ್ಷಕರ ತರಬೇತಿಗಾಗಿಯೇ ಸೃಜನಶೀಲ ಅಧ್ಯಾಪನ ಕೇಂದ್ರ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದವರು. ಈ ಕೇಂದ್ರದ ಮೂಲಕ ಸಾವಿರಾರು ಶಾಲೆಗಳ 16,000 ಶಿಕ್ಷಕರಿಗೆ ಅವರು ನಿರಂತರ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಈ ಕಾರ್ಯಕ್ಕಾಗಿ ಅವರು ದೇಶ ವಿದೇಶಗಳಲ್ಲಿ ವ್ಯಾಪಕ ಪ್ರವಾಸವನ್ನು ಮಾಡುತ್ತಿದ್ದಾರೆ. ಇದಲ್ಲದೆ ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿ, ಲೇಖಕರಾಗಿ, ಉಪನ್ಯಾಸಕರಾಗಿ, ವಿವಿಧ ಶೈಕ್ಷಣಿಕ ಸಾಂಸ್ಕೃತಿಕ ಯೋಜನೆಗಳಿಗೆ ಮಾರ್ಗದರ್ಶಕರಾಗಿ, ಹೀಗೆ ಹಲವು ಮುಖಗಳಲ್ಲಿ ಕರ್ಜಗಿಯವರ ಯೋಗದಾನ ನಮಗೆ ನಿರಂತರ ದೊರೆಯುತ್ತಾ ಬಂದಿದೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಸಾಮಾಜಿಕ ಕಾರ್ಯಕರ್ತರು, ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರೂ ಆದ ಬಸವರಾಜ್ ಪಾಟೀಲ್ ಸೇಡಂ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ MP ಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ.
ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ಸಾಮಾಜಿಕ ಕಾರ್ಯಕ್ಕೆ ಪಾದಾರ್ಪಣೆ ಮಾಡಿದ MP ಕುಮಾರ್ ಅವರು ವಿಶೇಷವಾಗಿ ಗ್ಲೋಬಲ್ ಎಡ್ಜ್ ಎಂಬ ಸಂಸ್ಥೆಯ ಮೂಲಕ ವಿಶ್ವಮಟ್ಟದಲ್ಲಿ ಉದ್ಯಮಿಯಾಗಿ ಗುರುತಿಸಿಕೊಂಡವರು. ಇದೀಗ ಚಾಣಕ್ಯ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಆಗಿ ಹಾಗೂ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿ ಎರಡೂ ಸಂಸ್ಥೆಗಳನ್ನು ಮುನ್ನಡೆಸ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಇನ್ನೂ 10 ಹಲವು ಸಾಮಾಜಿಕ ಚಟುವಟಿಕೆಗಳಿಗೂ ಕೂಡ ಅವರ ನಿರಂತರ ಮಾರ್ಗದರ್ಶನ ದೊರೀತಾ ಬಂದಿದೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ದಿನೇಶ್ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಕಳೆದ 4.5 ದಶಕಗಳಿಂದ ಅವರು ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮೆಲ್ಲ ಚಟುವಟಿಕೆಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ KS ನಾರಾಯಣ್ಜಿಯವರು ರಾಷ್ಟ್ರೋತ್ಥಾನ ಪರಿಷತ್ತಿನ ಕೋಶಾಧ್ಯಕ್ಷರು. ಅವರು ಕೂಡ ಸಂಘದ ಪ್ರಚಾರಕರಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಕಳೆದ 4.5 ದಶಕಗಳಿಂದಲೂ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಪ್ರಸ್ತುತ ಸಾಹಿತ್ಯ, ರಕ್ತನಿಧಿ, ಆಸ್ಪತ್ರೆ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಸಂಘದ ಹಿರಿಯ ಪ್ರಚಾರಕರು, ಗಣ್ಯ ಲೇಖಕರು ಆಗಿರುವ ಶ್ರೀ ಕಾಶ್ರೀ ನಾಗರಾಜ್ ಅವರು ನಮ್ಮೊಂದಿಗೆ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿರುವ ಸಾಮಾಜಿಕ ಕಾರ್ಯಕರ್ತರು ಶ್ರೀ PN ಸದಾಶಿವ ಅವರು. ಅವರ ಖಾಸಗಿ ಲೈಬ್ರರಿಯನ್ನೇ ನೋಡಬೇಕಾದದ್ದು ನಾವೆಲ್ಲರೂ. ಆ ಮಟ್ಟಿಗೆ ಅವರು ಗಾಢ ಓದುಗರು, ಪುಸ್ತಕ ಪ್ರೀತಿಯನ್ನು ಹೊಂದಿದವರು. ಅವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದೀಗ ಇವತ್ತಿನ ಕಾರ್ಯಕ್ರಮದ ಮುಂದಿನ ಕಲಾಪ 2021ರಿಂದ ಈ ರೀತಿಯಲ್ಲಿ ಒಂದು ಪುಸ್ತಕ ಹಬ್ಬವನ್ನು ಮಾಡಬೇಕು ಎನ್ನುವ ಯೋಚನೆ ಕಾರ್ಯರೂಪಕ್ಕೆ ಬಂದಾಗ ಅದರ ಸಮಾರೋಪದ ಸಂದರ್ಭದಲ್ಲಿ ನಾವು ಪುಸ್ತಕ ಪರಿಚಾರಕರೊಬ್ಬರನ್ನು ಗೌರವಿಸಬೇಕು ಎನ್ನುವ ಯೋಚನೆ ಬಂತು. ಸಂಘದ ಹಿರಿಯ ಕಾರ್ಯಕರ್ತರಾದ ಶ್ರೀ ಹಾದಿಗಲ್ಲು ಲಕ್ಷ್ಮೀನಾರಾಯಣ ಅವರು ಅದನ್ನು ಆಗ್ರಹಪೂರ್ವಕವಾಗಿ ಹೇಳಿದರೂ ಕೂಡ ಅದು ನಮ್ಮ ಕರ್ತವ್ಯವೂ ಕೂಡ. ಈ ಹಿನ್ನೆಲೆಯಲ್ಲಿ ನಾವು ಓರ್ವ ಪುಸ್ತಕ ಪರಿಚಾರಕರನ್ನು ಗೌರವಿಸುವ ಒಂದು ಕಲಾಪವನ್ನು ಏರ್ಪಡಿಸಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಆ ರೀತಿಯಲ್ಲಿ ನಾವು ಯೋಚಿಸಿ ಮನವಿ ಮಾಡಿಕೊಂಡಿದ್ದು ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರಲ್ಲಿ. ಬಸವರಾಜ್ ಪಾಟೀಲ್ ಸೇಡಂ ಅವರು ಸಂಘದ ಪ್ರಚಾರಕರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ ಕಳೆದ 6 ದಶಕಗಳಿಗೂ ಹೆಚ್ಚು ಕಾಲದಿಂದ ಕಾರ್ಯನಿರ್ವಹಿಸ್ತಾ ಬಂದವರು. ಶಿಕ್ಷಣ ತಜ್ಞರಾಗಿ, ಶೈಕ್ಷಣಿಕ ಸಂಸ್ಥೆಗಳ ಮುಖ್ಯಸ್ಥರಾಗಿ, ಸಕ್ರಿಯ ರಾಜಕಾರಣಿಯಾಗಿ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆಗಳ ಸದಸ್ಯರಾಗಿ ಅವರು ನಿರಂತರ ಸಾಮಾಜಿಕ ಕಾರ್ಯದಲ್ಲಿ, ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. 81ರ ಹರೆಯದಲ್ಲೂ ಅವರು ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಿಡುವಿಲ್ಲದೆ ತೊಡಗಿಕೊಂಡಿದ್ದಾರೆ. ಪ್ರತಿ ವರ್ಷ ಅವರು ಆಯೋಜಿಸುವ ಕಲಬುರಗಿ ಕಂಪು ಅದು ಕೇವಲ ಕರ್ನಾಟಕವನ್ನು ಮಾತ್ರ ಅಲ್ಲದೆ ಇಡೀ ದೇಶಾದ್ಯಂತ ಆವರಿಸಿಕೊಳ್ಳುತ್ತಾ ಬಂದಿರೋದನ್ನು ನಾವು ನೋಡಿದ್ದೇವೆ. ಬಸವರಾಜ್ ಪಾಟೀಲ್ ಸೇಡಂ ಅವರ ವಿಷಯದಲ್ಲಿ ನಾವು ಗಮನಿಸಬೇಕಾದ ಮಹತ್ವದ ಸಂಗತಿ ಎಂದರೆ ಅವರು ಪ್ರಾರಂಭದ ದಿನಗಳಿಂದಲೂ ಅಧ್ಯಯನಶೀಲರು. ಅಷ್ಟೇ ಅಲ್ಲ, ತಾವು ಓದಿದ ಒಳ್ಳೆಯ ಸಾಹಿತ್ಯವನ್ನು ಇನ್ನೂ 10 ಜನ ಓದಬೇಕು ಎಂದು ಯೋಚಿಸಿ ಆ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾದವರು. ಹಾಗಾಗಿ ಅವರು ಓದುಗನ ಪಾತ್ರದ ಜೊತೆಗೆ ಪುಸ್ತಕ ಪರಿಚಾರಿಕೆಯನ್ನು, ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಲ್ಲ ಸದಭಿರುಚಿಯ ಸಾಹಿತ್ಯ ಪ್ರಸಾರವನ್ನು ಸದ್ದಿಲ್ಲದೆ ನಡೆಸಿಕೊಂಡು ಬಂದಿದ್ದಾರೆ. ಹಾಗೆ ಅವರು ಇದುವರೆಗೂ ಓದುಗರಿಗೆ ತಲುಪಿಸಿರುವ ಪುಸ್ತಕಗಳ ಬೆಲೆ MRP ಅಂತ ನಾವೇನು ಹೇಳ್ತೀವಿ, ಅದು 10 ಕೋಟಿಗೂ ಮೀರಿದ್ದು. ಅಂಥ ಪುಸ್ತಕಗಳ ಒಂದು ಭಾಗ. ಇಂಥದ್ದೊಂದು ಪರಿಚಾರಿಕೆಯ ಕೆಲಸಕ್ಕಂತೂ ನಾವು ಮೌಲ್ಯವನ್ನು ಕಟ್ಟೋದು ಸಾಧ್ಯ ಇಲ್ಲ. ಪರಿಷತ್ತನ್ನು ಮೊದಲನೇ ದಿನದಿಂದಲೂ ಕಟ್ಟಿ ಬೆಳೆಸಿದ್ದ
ಸ್ವರ್ಗೀಯ ಮೈಚಾ ಜಯದೇವರಂತೂ ಹೊಸ ಪುಸ್ತಕ ಬಂದಾಗಲೆಲ್ಲ ಮೊದಲು ಕೇಳ್ತಾ ಇದ್ದದ್ದು ಬಸವರಾಜ್ ಪಾಟೀಲರಿಗೆ ಪುಸ್ತಕ ಹೋಯ್ತಾ ಅಂತ. ಕೆಲವು ವರ್ಷಗಳ ಹಿಂದೆ ಓರ್ವ ಹಿರಿಯರು ಫೇಸ್ಬುಕ್ನಲ್ಲಿ ಪಂಚತಂತ್ರದ ಕಥೆಗಳು ಅಂತ ಒಂದು ಪುಸ್ತಕದ ಮುಖಪುಟವನ್ನು ಹಾಕಿದರು. ನಾನು ಅದನ್ನು ನೋಡಿದ ತಕ್ಷಣ ಅವರಿಗೆ ಫೋನ್ ಮಾಡಿ ನಮಗೂ ಕೆಲವು ಪ್ರತಿಗಳು ಬೇಕಲ್ಲ ಅಂತ ಕೇಳಿದೆ. ಅವರು ತಕ್ಷಣ ಹೇಳಿದರು, ಇದು 1.5 ತಿಂಗಳ ಹಿಂದೆ ಬಸವರಾಜ್ ಪಾಟೀಲ ಸೇಡಂ ಅವರಿಗೋಸ್ಕರನೇ ಅವರ ಕೋರಿಕೆಯ ಮೇಲೆ ನಾನು 2,000 ಪ್ರತಿಗಳನ್ನು ಮುದ್ರಣ ಮಾಡಿ ಅವರಿಗೆ ಪೂರ್ತಿ ಹಾಗೆ ಕಳಿಸಿಬಿಟ್ಟಿದ್ದೀನಿ, ಒಂದು ಪ್ರತಿಯನ್ನು ನನ್ನ ಹತ್ರವೂ ಇಟ್ಕೊಂಡಿಲ್ಲ ಅಂತ. ಅಂದರೆ ಅವರು ತಮಗೆ ಇಷ್ಟವಾದ ಪುಸ್ತಕವನ್ನು ಅಥವಾ ಆ ಸಂದರ್ಭಕ್ಕೆ ಇಂಥದ್ದೊಂದು ಪುಸ್ತಕ ಬೇಕು ಅಂತ ಅನ್ನಿಸಿದರೆ ಅದನ್ನು ತಕ್ಷಣ ಯಾರಿಗಾದರೂ ಹೇಳಿ, ಅವರು ಲೇಖಕರೋ ಪ್ರಕಾಶಕರೋ ಯಾರಿಗಾದರೂ ಸರಿ, ಅದರ ವ್ಯವಸ್ಥೆಯನ್ನು ಮಾಡಿ ಅದನ್ನು 1000 ಸಂಖ್ಯೆಯಲ್ಲಿಯೇ 1-2 ಸಂಖ್ಯೆ ಅದು ಅವರ ಕನಸಿನಲ್ಲೂ ಅವರು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅವರು ಪುಸ್ತಕವನ್ನು ಜನರಿಗೆ ತಲುಪಿಸ್ತಾ ಬಂದವರು. ಇಂಥ ಪುಸ್ತಕ ಪ್ರೀತಿಯ ಹಿರಿಯರು ಇಂದು ನಮ್ಮೊಂದಿಗಿರುವುದು ನಮ್ಮ ಸೌಭಾಗ್ಯದ ಸಂಗತಿ. ಅವರು 2-2.5 ದಶಕಗಳ ಕಾಲ ರಾಷ್ಟ್ರೋತ್ಥಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂ ಅವರು ಇದೀಗ ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಕಳೆದ 5 ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಕ್ಕಂಥ ಇದು 5ನೇ ಕಾರ್ಯಕ್ರಮ ಆಗಿದೆ. 35 ದಿನಗಳು ಕಳೆದು ಕೊನೆಯ ದಿನದಲ್ಲಿ ನಾವು ಕೆಲವರು ಇಲ್ಲಿ ಸೇರಿದ್ದೇವೆ. ಈ ವರ್ಷದ ಇದೊಂದು ಕೊನೆಯ ಸಂದೇಶ ನೀಡಲಿಕ್ಕೆ ಹಿರಿಯರಾದ ಗುರುರಾಜ್ ಕರ್ಜ್ಗಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಈ ಸಂಸ್ಥೆಯ ಪ್ರಮುಖರಾದಂಥ MP ಕುಮಾರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಇನ್ನಿತರ ಎಲ್ಲ ರಾಷ್ಟ್ರೋತ್ಥಾನದ ಹಿರಿಯ ಪದಾಧಿಕಾರಿಗಳಿದ್ದಾರೆ. ನಾನು ನೇರವಾಗಿ ಉಳಿದ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ಸಾಹಿತ್ಯದ ನನಗೆ ಹುಚ್ಚು ಸಿಕ್ಕಿರೋದು ಸಂಘದ ಕಾರ್ಯಕರ್ತನಾಗಿ ಕೇಶವ ಕೃಪಾಕ್ಕೆ ಬಂದಾಗ ನನಗೆ 2 ಪ್ರಕಾಶನಗಳು ಅವಾಗೆ ಗೊತ್ತು. ಮೊಟ್ಟ ಮೊದಲನೇದ್ದು ರಾಮಕೃಷ್ಣ ಆಶ್ರಮ. ಇಲ್ಲಿ ಬಂದಾಗೆಲ್ಲ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ದೆ, ಅದು ಮೊದಲನೆಯದ್ದು. 2ನೇದ್ದು ರಾಷ್ಟ್ರೋತ್ಥಾನ ಪರಿಷತ್ತು. ಮೊದಲು ಇವುಗಳ ಪುಸ್ತಕದ ಮಾರಾಟದಿಂದ ನಾನು ನನ್ನ ಕೆಲಸ ಶುರು ಮಾಡಿದೆ. ಜೀವನದ ಅನುಭವ ಹೆಚ್ಚಾದಂತೆ ಜಗತ್ತಿನಲ್ಲಿ ನಮ್ಮ ಮನಸ್ಸಿಗೆ ತಕ್ಕಂತೆ ಪರಿವರ್ತನೆ ಆಗಬೇಕಾದರೆ ಕೆಲವು ಮಾಧ್ಯಮಗಳಿವೆ. ಆ ಕ್ಷೇತ್ರದಲ್ಲಿ ಯಾರು ಸೇವೆ ಮಾಡ್ತಾರೆ ಅವರಿಗೆ ನಾನು ಪುಣ್ಯವಂತರು ಅಂತ ನಾನು ಕರಿತೇನೆ. ಉತ್ತಮ ನೈತಿಕ ಚಾರಿತ್ರ್ಯವನ್ನಿಟ್ಟುಕೊಂಡು ಯಾರು ಒಳ್ಳೆಯ ಉಪನ್ಯಾಸವನ್ನು ನೀಡ್ತಾರೆ ಅವ್ರ ಮಾತಿಗೆ ತುಂಬ ಬೆಲೆ ಇದೆ. ಅದೇ ರೀತಿಯಾಗಿ ಉತ್ತಮ ಸಾಹಿತ್ಯವನ್ನು ಮನೆ ಮನೆಗೆ ಯಾರು ಮುಟ್ಟಿಸ್ತಾರೆ, ಒಳ್ಳೆಯ ಭಜನಾ ಕಾರ್ಯಕ್ರಮಗಳಿಗೆ ಯಾರು ಪ್ರೋತ್ಸಾಹ ಕೊಡ್ತಾರೆ, ಒಳ್ಳೆಯ ನಾಟಕ ಇತ್ಯಾದಿಗಳಿಗೆ ಯಾರು ಎನ್ಕರೇಜ್ ಮಾಡ್ತಾರೆ, ಒಳ್ಳೆಯ ದೇಶಭಕ್ತಿ ಭಕ್ತಿಗೀತೆಗಳಿಗೆ ಯಾರು ಪ್ರೋತ್ಸಾಹ ನೀಡ್ತಾರೆ, ಇವೆಲ್ಲವೂ ವ್ಯಕ್ತಿಯ ಜೀವನದಲ್ಲಿ ಪರಿವರ್ತನೆಯನ್ನು ತರತಕ್ಕಂಥ ಒಂದು ಶಕ್ತಿಶಾಲಿ ಮಾಧ್ಯಮ ಅಂತ ನನ್ನ ಜೀವನದ ಅನಿಸಿಕೆ. ಆ ದೃಷ್ಟಿಯಿಂದ ನಾನು 30 ಪೈಸೆಗೆ ಮಾರಾಟವಾಗ್ತಕ್ಕಂಥ ರಾಮಕೃಷ್ಣಾಶ್ರಮದ ಡಸ್ ಸ್ಪೀಕ್ ಸೀರೀಸ್ ಅಂತ ಪುಸ್ತಕ ಬರ್ತಿದ್ದು ಆ ಕಾಲದಲ್ಲಿ. ಆ ಪುಸ್ತಕ ಇವತ್ತು 15 ರೂಪಾಯಿಗೆ ಸಿಗ್ತದೆ, 30 ಪೈಸೆ 9 ಪೈಸೆ ಪುಸ್ತಕ. ಸೊ ಅಂದಿನಿಂದ ನಾನು ಸಾಹಿತ್ಯವನ್ನು ಮಾರಿದ್ದೇನೆ. ಕೆಲವೊಂದು ಪುಸ್ತಕಗಳನ್ನು ನಾನು ಸುಮಾರು ಒಂದು 4-5 ಪುಸ್ತಕಗಳನ್ನು 25,000 ಪ್ರತಿವರೆಗೆ ಪ್ರಕಾಶನ ಮಾಡಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಇದು ನನ್ನ ಸ್ವಭಾವ. ಈ ಭಾಗದ ಎಲ್ ನಾರಾಯಣ ರೆಡ್ಡಿ ಅಂತ ಒಬ್ಬ ರೈತ ಪ್ರಮುಖರ ಹೆಸರು ನೀವು ಕೇಳಿರಬೇಕು. ಅವ್ರದ್ದು 25,000 ಪುಸ್ತಕ. ಯಾರು 7ನೇ ತನ ಸಾಲಿ ಕಲಿತು ಹೋಟೆಲ್ದಲ್ಲಿ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಸಾವಯವ ಕೃಷಿಗೆ ಬಂದು 28 ದೇಶಗಳಿಗೆ ಪ್ರವಾಸ ಮಾಡಿ ಇಂಗ್ಲೀಷ್ ಮ್ಯಾಗ್ಝಿನ್ಗಳಲ್ಲಿ ಮಾಸಿಕ ಲೇಖನಗಳನ್ನು ಅವರು ಪ್ರಕಟ ಆಗ್ತಿದ್ದು. ಅಂಥ ವ್ಯಕ್ತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ
ಅವರು ಕನಿಷ್ಠ 300ಕ್ಕಿಂತ ಹೆಚ್ಚು ಸಭೆಗಳನ್ನು ಮಾಡಿದ್ದಾರೆ. ಅವರಿಗೆ ದೆಹಲಿಗೆ, ಮಹಾರಾಷ್ಟ್ರಕ್ಕೆ ಹೀಗೆ ಬರೀ ಪುಸ್ತಕ ಮಾರಾಟ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ಯಾರು ಉತ್ತಮ ವಿಚಾರಗಳನ್ನು ಹೇಳ್ತಾರೆ ಅವರಿಗೂ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ. ಯಾಕಂದರೆ ಉತ್ತಮ ಏನೇ ಇರಲಿ ಅವುಗಳನ್ನು ಎನ್ಕರೇಜ್ ಮಾಡದೇ ಇದ್ದರೆ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯ ಇಲ್ಲ. ಕೆಲವೊಂದು ಸಲ ನಮಗೆ ನಿರಾಶೆ ಆಗಬಹುದು, ಆದರೆ ಒಂದು ಒಳ್ಳೆಯ ಸಾಹಿತ್ಯ ಕೇಳಿ, ಒಂದು ಒಳ್ಳೆಯ ಓದಿ, ಒಂದು ಒಳ್ಳೆಯ ಪ್ರವಚನ ಕೇಳಿ, ಒಂದು ಒಳ್ಳೆಯ ಲತಾ ಮಂಗೇಶ್ಕರ್ ಅವರ ಐ ಮೇರೆ ವತನ್ ಕೆ ಲೋಗೋ ಅನ್ನುವ ಒಂದು ಹಾಡನ್ನು ಕೇಳಿ, ಯಾವಾಗ ಯಾವ ವ್ಯಕ್ತಿಯ ಹೃದಯವನ್ನು ಯಾವ ರೀತಿ ಕಲಕುತ್ತದೆ ಇದಕ್ಕೆ ಯಾವುದು ಮೀಟರ್ ಇಲ್ಲ ಅಳಿಲಿಕ್ಕೆ. ಸೊ ಹೀಗಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಶ್ರೋತೃಗಳಲ್ಲಿ ನನ್ನ ವಿನಂತಿ ಇದೆ, ಮತ್ತು ನಾನೇನು ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಅದನ್ನೇ ನಾನು ಇನ್ನೊಬ್ಬರಿಗೆ ಹೇಳ್ತೇನೆ. ಇವತ್ತು ನಾನು ನನ್ನ ಜೀವನದಲ್ಲಿ ಕನಿಷ್ಠ 10 ಲಕ್ಷ ಜನರಿಗೆ ನಾನು ವೈಯಕ್ತಿಕವಾಗಿ ಅಡ್ರೆಸ್ ಮಾಡಿದ್ದೇನೆ. 50,000ಕ್ಕಿಂತ ಹೆಚ್ಚಿನ ಸಭೆಗಳನ್ನು ಭಾಗವಹಿಸಿದ್ದೇನೆ. ಅಷ್ಟೇ ಅಲ್ಲ, ಸಂಘದ ಮತ್ತು ರಾಜಕೀಯ ಕ್ಷೇತ್ರದಲ್ಲಿದ್ದಾಗ ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ನಾನು ಕನಿಷ್ಠ 4,500ದಿಂದ 5,500 ದಿನಗಳು ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ನಾನು ಕಳೆದಿದ್ದೇನೆ. ಹೀಗೆ ಅದೇ ರೀತಿ ಸಾಹಿತ್ಯದ ದೃಷ್ಟಿಯಿಂದಲೂ ಸಹ ನನ್ನದೇ ಆದಂಥ ಅಳಿಲು ಸೇವೆ ನಾನು ಮಾಡ್ತೇನೆ. ಕಳೆದ ಈ 2 ವರ್ಷಗಳಲ್ಲಿ ನಾನು ಕನಿಷ್ಠ 2.5 ಕೋಟಿ ರೂಪಾಯಿಯ ಸಾಹಿತ್ಯವನ್ನು ನಾನು ಮಾರಾಟ ಮಾಡಿದ್ದೇನೆ. ಅದರಲ್ಲಿ ಅನೇಕ ಪುಸ್ತಕಗಳು ನಾನೇ ನೇರವಾಗಿ ಕೆಲವರಿಂದ ಪ್ರಕಾಶನವನ್ನು ಸಹ ನಾನು ಮಾಡಿಸ್ತೇನೆ. ನಮ್ಮ ಸಂಸ್ಥೆಯಿಂದಲೇ ನಾವು ನೇರವಾಗಿ ಸುಮಾರು 33 ದೊಡ್ಡ ಪುಸ್ತಕಗಳು ಮತ್ತು ಸೀರೀಸ್ ಬುಕ್ಸ್ಗಳನ್ನು 100 ಪುಸ್ತಕಗಳನ್ನು ನಾವು ಪ್ರಿಂಟ್ ಮಾಡಿದ್ದೇವೆ. ಇದು ನನ್ನ ಜೀವನದ ಹವ್ಯಾಸ ಇದೆ. ಇವತ್ತು ಯಾರಾದರೂ ಸೇಡಮೂರಿಗೆ ಬಂದರೆ ನಮ್ಮದೊಂದು ಬುಕ್ ಸ್ಟಾಲ್ ಸಿಗುತ್ತೆ. ಇದು ಪ್ರೈವೇಟ್ ಬುಕ್ ಸ್ಟಾಲ್ ನಮ್ಮ ಸಂಸ್ಥೆದ್ದು. ಗುಲ್ಬರ್ಗ ಬಂದರೆ ನನ್ನ ಕಚೇರಿಯಲ್ಲಿ ಒಂದು ಪುಸ್ತಕದ ಅಂಗಡಿ ಸಿಗ್ತದೆ. ನಮ್ಮ ಕನ್ನಡ ಮಾಧ್ಯಮದ ಆವಾಸಿಯ ಶಾಲೆಗೆ ಹೋದರೆ ಅಲ್ಲಿ ಒಂದು ಪುಸ್ತಕದ ಅಂಗಡಿ ಸಿಗುತ್ತದೆ. ಇದು ಈ ರೀತಿ ಸತ್ಕಾರ್ಯಗಳು, ನೀವು ಏನೇ ಮಾಡಿ ಜೀವನದಲ್ಲಿ ಒಂದು ಸತ್ಕಾರ್ಯವನ್ನು ಹಾಬಿ ಅಂತಾಗಿ ಸ್ವೀಕಾರ ಮಾಡಿ ಅದಕ್ಕಾಗಿ ನಿಮ್ಮನ್ನು ನೀವು 100 ಕೆಲಸಗಳಲ್ಲಿ ಇದಕ್ಕೆ ನನ್ನ ಮೊದಲನೇ ಆದ್ಯತೆ. ಇವತ್ತು ಯಾರೋ ಒಬ್ಬರು 10 ಕೋಟಿ ಅಂದರೆ ಚಪ್ಪಾಳೆ ತಟ್ಟಿದ್ರಿ. ಈ 10 ಕೋಟಿಯನ್ನು ನೀವು ಮೀರಿಸಲಿಕ್ಕೆ ಸಾಧ್ಯ ಇದೆ ಬೇರೆ ಬೇರೆ ರೀತಿಯಿಂದ. ನೀವು ಒಂದು 10,000 ಹಾಡುಗಳನ್ನು ಹಾಡಿದ್ದೀರಾ, ಒಳ್ಳೆಯ ದೇಶಭಕ್ತಿ ಭಕ್ತಿಗೀತೆಗಳನ್ನು, ಅದು ಒಂದು ಗಿನ್ನಿಸ್ ದಾಖಲೆನೇ ಇದ್ದ ಹಾಗೇನೆ. ಈ ರೀತಿ ಗ್ರಾಮಾಂತರ ಪ್ರದೇಶದಲ್ಲಿ ಹೋಗಿ ಅವೇರ್ನೆಸ್ ಕೊಟ್ಟಿದ್ದೀರಾ, ಅದು ದೊಡ್ಡ ಕಾರ್ಯವೇ. ಈ ದೃಷ್ಟಿಯಿಂದ ವಿಚಾರ ಕ್ರಾಂತಿ ಎಲ್ಲಕ್ಕಿಂತ ದೊಡ್ಡದ್ದು. ವಿಚಾರ ಕ್ರಾಂತಿಯಲ್ಲಿ ಅದು ಸಾಹಿತ್ಯ ಮತ್ತು ಉಪನ್ಯಾಸ ಇವುಗಳ ಪಾತ್ರ ಅತ್ಯಂತ ದೊಡ್ಡ ಪಾತ್ರ ಇದೆ. ಇದನ್ನೇ ನನ್ನ ಜೀವನದ ಗುರಿ ಅಂತ ತಿಳ್ಕೊಂಡು ನಾನು ಇವುಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೇನೆ. ಮತ್ತು ಇಟ್ ಈಸ್ ಪಾರ್ಟ್ ಆಫ್ ಮೈ ಲೈಫ್. ಜೀವನದ ಬೇರೆ ಕೆಲಸಗಳನ್ನು ಮಾಡ್ತಾನೋ ಈ ಕೆಲವರಿಗೆ ಕೇಳಿದವರಿಗೆ ಆಶ್ಚರ್ಯ ಆಗಬಹುದು, ಇಷ್ಟು ಪುಸ್ತಕ ನಿಜವಾಗಿ ಇವರು ಮಾರಿದ್ದಾರಾ ಅಂತ ಪ್ರಶ್ನೆ ಬರ್ತದೆ. ಯಾರು ಸಮೀಪದಿಂದ ಸಂಪರ್ಕದಲ್ಲಿದ್ದಾರೆ ಅವರಿಗೆ ಇದರ ಅನುಭೂತಿ ಆಗುತ್ತದೆ. ಈ ರೀತಿಯಿಂದ ರಾಷ್ಟ್ರೋತ್ಥಾನ ಅನ್ನುವ ಒಂದು ಸಂಸ್ಥೆ ಇದು ಹುಟ್ಟಿ ಬೆಳೆದು ಉತ್ತಮವಾದಂಥ ರಾಷ್ಟ್ರಭಕ್ತಿಯ ವ್ಯಕ್ತಿಗಳನ್ನು ತಯಾರು ಮಾಡಲಿಕ್ಕೆ ಇದೇನು ಸಾಹಿತ್ಯ ಪ್ರಕಾಶನ ಇದೆ. ಇದರ ಸಾಹಿತ್ಯ ನಾಡಿನಲ್ಲಿ ಇನ್ನೂ ಅನೇಕ ಉತ್ತಮ ಪ್ರಕಾಶನಗಳು ಇವೆ. ನಾನು DVK ಮೂರ್ತಿ ಪ್ರಕಾಶನದ ಪುಸ್ತಕ ಮಾರಾಟ ಮಾಡಿದ್ದೇನೆ. ಬೆಂಗಳೂರಿನ ಸಾಹಿತ್ಯ ಭಂಡಾರದ ಪುಸ್ತಕ ಮಾರಾಟ ಮಾಡಿದ್ದೇನೆ. ಸಮಾಜ ಪುಸ್ತಕಾಲಯ ಸಾಹಿತ್ಯ ಪ್ರಕಾಶನದ ಹುಬ್ಬಳ್ಳಿಯ ಪುಸ್ತಕಗಳನ್ನು ನಾನು ಮಾರಾಟ ಮಾಡಿದ್ದೇನೆ. ರಾಷ್ಟ್ರೋತ್ಥಾನದ ದೊಡ್ಡ ಪ್ರಮಾಣದಲ್ಲಿ, ರಾಮಕೃಷ್ಣಾಶ್ರಮದ ದೊಡ್ಡ ಪ್ರಮಾಣದಲ್ಲಿ, ಹೀಗೆ ಎಲ್ಲೆಲ್ಲಿ ಉತ್ತಮ ಸಿಕ್ತೋ ಅದು ನಂದು ಅಂತ ನಾನು ಸ್ವೀಕಾರ ಮಾಡ್ತೇನೆ. ಅದೇ ರೀತಿಯಾಗಿ ನೀವು ಸಹ ನಿಜವಾದಂಥ ತಾಯಿ ಭಾರತಿ ಮತ್ತೊಮ್ಮೆ ಜಗನ್ಮಾತೆ ಆಗಬೇಕು ಅಂತಿದ್ದರೆ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಸಮಾಜದ ಜನರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಇದು ನನ್ನ ವ್ರತ ಅಂತ ತಿಳ್ಕೊಂಡು ಬದುಕಿನುದ್ದಕ್ಕೂ ನೀವು ಮಾಡಿದರೆ ಈ ಎಲ್ಲ ರೆಕಾರ್ಡ್ ನೀವು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದಾಗ ಮಾತ್ರ
ತಾಯಿ ಭಾರತೀಯ ಒಡಲಿಗೆ ಕೀರ್ತಿ ತರುವ ಮಕ್ಕಳು ಅಂತ ನಾವು ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಈ 5ನೆಯ ಪುಸ್ತಕ ಮಾರಾಟದ ಈ ಮಳಿಗೆಯಲ್ಲಿ ಬಂದಿರತಕ್ಕಂಥ ಪುಸ್ತಕದ ಅಂಗಡಿಯ ಬೇರೆ ಬೇರೆ ಪ್ರಕಾಶನದ ಜನ ಇಲ್ಲಿದ್ದಾರೆ. ಒಂದು ವರ್ಷ ಹೆಚ್ಚಿಗೆ ಮಾರಾಟ ಆಗುತ್ತೆ, ಒಂದು ವರ್ಷ ಕಡಿಮೆ ಆಗುತ್ತೆ, ಕೆಲವೊಂದು ಸಲ ನಿರಾಶನಾಗುತ್ತೆ. ಆದರೂ ಸಹ ಬಹುಶಃ ಈಗ ಮಾರಾಟ ಆದಂಥ ಒಂದು ಪುಸ್ತಕನೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ತಂದರೆ ನೀವು 35 ದಿವಸ ಇಲ್ಲಿ ನಿಂತಿರೋದು ಸಾರ್ಥಕ ಅಂತ ನಾನು ಬೇರೆ ಬೇರೆ ಪ್ರಕಾಶನದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಪುಣ್ಯ ಪುರುಷ ಎಲ್ಲಿದ್ದಾನೆ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಉದ್ದ ತಪಸ್ಸು ಮಾಡುತ್ತೇವೆ. ಅಂಥ ತಪಸ್ಸು ನಮ್ಮೆಲ್ಲರ ಜೀವನದ ಒಂದು ಉಸಿರಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ರಾಷ್ಟ್ರೋತ್ಥಾನ ಪರಿಷತ್ತಿಗೂ ಬಂದಿರತಕ್ಕಂಥ ಎಲ್ಲ ಜನರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಕುಮಾರ್ ಅವರೇ, ಇವತ್ತು ಸನ್ಮಾನಕ್ಕೆ ನನಗೆ ಗೊತ್ತು ಸನ್ಮಾನ ಏನೂ ಇಷ್ಟ ಇಲ್ಲ ಅವರಿಗೆ ಅಂತ, ಆದರೆ ನಮ್ಮೆಲ್ಲರ ಪ್ರೀತಿಯಿಂದಾಗಿ ಒಪ್ಪಿಕೊಂಡು ಬಂದಂಥ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಅವರೇ, ಎಲ್ಲ ಹಿರಿಯರೇ ಹಾಗೂ ಸಭಿಕರೇ, ಎಲ್ರಿಗೂ ನನ್ನ ನಮಸ್ಕಾರ. ಪುಸ್ತಕದ ಹಬ್ಬ ಇವತ್ತಿಗೆ ಆ ಸಂಭ್ರಮ ಕೊನೆ ಆಗ್ತದೆ ಅಷ್ಟೇ. ಪುಸ್ತಕದ ಹಬ್ಬ ದಿನಾಲೂ ಇರ್ತದೆ. ಇದು 5ನೇ ವರ್ಷ. ಯಾವುದೇ ಒಂದು ಕೆಲಸವನ್ನು ಮಾಡೋದು ಸಂತೋಷ, ಆ ಕೆಲಸವನ್ನು ವೃತ್ತ ಅಂತ ನಡೆಸ್ಕೊಂಬರೋದು ಒಂದು ಪರಂಪರೆ ಆಗ್ತದೆ. ಹಾಗೆ ಪರಂಪರೆ ಮಾಡೋಕ್ಕೆ ಹೊರಟಿರುವಂಥ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ನಾನು ಒಬ್ಬ ಶಿಕ್ಷಕನಾಗಿ ನನ್ನ ಗೌರವವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪುಸ್ತಕ ಹಂಚಬೇಕು ಜನರಿಗೆ ಅಂತ. ಒಂದು ಪುಸ್ತಕ ಅಂದರೆ ಜ್ಞಾನದ ಘನೀಭೂತ ರೂಪ. ಅದು ಒಂದು ಪುಸ್ತಕ ಓದಿದಾಗ 10 ಪುಸ್ತಕದ ಸಾರ, 100 ಚಿಂತನೆಯ ಸಾರ ಒಂದು ಪುಸ್ತಕದಲ್ಲಿ ಸಿಗುತ್ತೆ ನಮಗೆ. ಬಹಳ ಅಪರೂಪದ ಕೆಲಸ ಅದು. ಮನುಷ್ಯನ ದೊಡ್ಡ ಸಾಧನೆ ಅಂದರೆ ಮೊದಲು ಮಾತು ಕಲಿತದ್ದು. ಮಾತು ಕಲಿತ ಮೇಲೆ ಅದು ಮತ್ತೊಬ್ಬರಿಗೆ ಹೇಳಬೇಕು ಅಂತ ಆಸೆ ಬಂತು. ಹೇಳೋದು ಹಾಗೆ ಮಾತಾಡಿ ಹೇಳೋದಾಯಿತು. ಮೊದಲು ಮೌಖಿಕ ಪರಂಪರೆ ಶುರು ಆಯಿತು. ಆನಂತರ ಸ್ವಲ್ಪ ದಿವಸ ಮರೆತು ಹೋಗ್ತಲ್ಲ, ಅದೇನು ಮಾಡಬೇಕು, ದಾಖಲೆ ಮಾಡಬೇಕು ಅಂತ ಶುರು ಆಯಿತು. ಅಕ್ಷರದ ಆವಿಷ್ಕಾರ ಇದೆಯಲ್ಲ, ಮನುಷ್ಯನ ಬಹುದೊಡ್ಡ ಆವಿಷ್ಕಾರ ಅಂತ ನಾನು ಕರಿತೀನಿ. ಅಕ್ಷರ ಅಂತ ಹೆಸರೇ ಅದು. ಅಕ್ಷರ ಎಂದು ನಾಶವಾಗಲಾರದು. ಅಕ್ಷರದ ರೂಪದಲ್ಲಿ ಇಳಿಸಿ ಎಷ್ಟು ದೊಡ್ಡ ಜ್ಞಾನ ನಮಗೆ ಸಿಕ್ಕಿದೆ ಇವತ್ತು. ಒಂದೊಂದು ಸಲ ಅನಿಸುತ್ತೆ ನಮಗೆ, ಅಕ್ಷರ ರೂಪದಲ್ಲಿ ಸಿಗದೇ ಇದ್ದಂಥ, ಮೌಖಿಕ ರೂಪದಲ್ಲಿದ್ದಂಥ ಎಷ್ಟೊಂದು ಜ್ಞಾನ ಕಳ್ಕೊಂಡಿದ್ದೇವೆ ನಾವು, ಅದು ಸಿಕ್ಕಿಲ್ಲ ನಮಗೆ. ಈ ಸಾಹಿತ್ಯ ಓದೋದ್ರಿಂದ ಪ್ರಯೋಜನ ಏನು ಅಂತ ನಾವು ವಿಚಾರ ಮಾಡ್ತಾಯಿದ್ದೆ. ಪುಸ್ತಕ ಯಾಕೆ ಓದಬೇಕು, ಸಾಹಿತ್ಯ ಯಾಕೆ ಓದಬೇಕು ಅಂತ. ಈ ಸಾಹಿತ್ಯದಲ್ಲಿ 3 ಹಂತಗಳಿದ್ದಾವೆ. ನಾವು ಪ್ರಯೋಜನ ಆಗೋದು 3 ಹಂತಗಳಲ್ಲಿ. ಮೊದಲೇದ್ದು ಮನೋರಂಜನೆ, ಎರಡನೇದ್ದು ಬಹಳ ಮುಖ್ಯ ಜೀವನ ದರ್ಶನ ಅಂತ ಕರಿತೇನೆ, ಮೂರನೇದು ಬಹಳ ಮುಖ್ಯ ಜೀವೋತ್ಕರ್ಷ ಅಂತ. 3 ಹಂತದಲ್ಲಿ ಸಾಹಿತ್ಯ ಕೆಲಸ ಮಾಡ್ತದೆ. ಮೊದಲು ಮನೋರಂಜನೆ. ಸಾಕಷ್ಟು ಪುಸ್ತಕ ಮನೋರಂಜನೆಗೋಸ್ಕರ ಓದಿದ್ದುಂಟು ನಾವು ಬಾಲ್ಯದಲ್ಲಿ. ಪುಸ್ತಕ ಬಂದ ತಕ್ಷಣ ಚಂದ ಮಾಮ ಜಗಳಾಡ್ಕೊಂಡು ನಾವೇ ಓದಬೇಕು ಮೊದಲು ಅಂತ ಓದಿದ್ದು. ಆ ಕಾಲಕ್ಕೆ ಬರೀ ಮನೋರಂಜನೆ ಮಾತ್ರ ಆಗಿತ್ತು. ವಯಸ್ಸಾದ್ಮೇಲೆ ಅದೇ ಕತೆ ಎಷ್ಟೊಂದು ಮೌಲಿಕವಾದದ್ದು ಅಂತ ಅರ್ಥ ಆಯಿತು. ನಾವು ಪತ್ತೇದಾರಿ ಕಾದಂಬರಿಗಳನ್ನು ಓದ್ತಾ ಇದ್ವಿ. ಎನ್ ನರಸಿಂಹಯ್ಯನವರು ಅಂತ ಬರೆಯೋರು ಕಾದಂಬರಿ, ಕನ್ನಡದಲ್ಲಿ ಮೊದಲು ಬರೆದವರು ಪತ್ತೇದಾರಿ ಕಾದಂಬರಿ, ತುಂಬ ಚೆನ್ನಾಗಿರೋದು. ಟಿ ಕೆ ರಾಮರಾಯರು ಬರೆದಂಥ 4 ಸಮಾಂತರ ರೇಖೆಗಳು ಅಂತ ಓದೋದಾಗಲಿ, ಬೀಚಿಯವರ ಹಾಸ್ಯ ಸಾಹಿತ್ಯ ಓದೋದಾಗಲಿ, ಬೇಕಾದಷ್ಟು ಜನ ಹಾಸ್ಯ ಸಾಹಿತಿಗಳು ಬರೆದಿದ್ದರು. ಆದರೆ ಹಾಸ್ಯ ಸಾಹಿತ್ಯ ಬರೀ ಮನೋರಂಜನೆ ಮಾತ್ರ ಅಲ್ಲ ಅನ್ನೋದು ಗೊತ್ತಿರಬೇಕು. ನಾನು ಬೀಚಿಯವ್ರ ಜೊತೆಗೆ ಊರೂರು ಸುತ್ತಾ ಇದ್ದೆ. ಆವಾಗ ನಾನು ಕಾಲೇಜ್ ಹುಡುಗ, ನಾನು ಕಲಿತಾ ಇದ್ದೆ. ಅವ್ರು ಕರ್ಕೊಂಡು ಹೋಗೋರು ನಾನು ಹೇಳಿದೆ, ನೀವು ಅವ್ರ ಪ್ರಾಗ್ಮ್ಯಾಟಿಕ್ ಫಿಲಾಸಫರ್ ಅಂದೆ. ಸುಮ್ಮನಿರ, ಫಿಲಾಸಫಿ ಇಲ್ಲ ಏನಿಲ್ಲ, ನಾನು ಹಾಸ್ಯ ಸಾಹಿತಿ ಅಂತ ಹೇಳೋರು. ಇಲ್ಲ, ನಿಜವಾಗ್ಲೂ ನೀವು ಪ್ರಾಗ್ಮ್ಯಾಟಿಕ್ ಫಿಲಾಸಫರ್, ನೀವು ಎಜುಕೇಷನಿಸ್ಟ್ ಅಂತಂದೆ. ಹಾಗೆಲ್ಲ ಬ್ರ್ಯಾಂಡ್ ಮಾಡಬೇಡ ನನ್ನ ಅಂದರು. ನಾ ಎಲ್ಲಿ ಬ್ರ್ಯಾಂಡ್ ಮಾಡ್ತೀನಿ, ಹುಡುಗ ನಾನು, ಆದರೆ ನನಗೆ ಹಾಗೆ ಅನಿಸುತ್ತೆ ಅಂತ. ನೋಡಿ, ಮೇಲ್ನೋಟಕ್ಕೆ ಒಂದು ಜೋಕ್ ಅನಿಸಿದಂಥದ್ದು ಎಷ್ಟೊಂದು ಮಾರ್ಮಿಕವಾಗಿರ್ತದೆ ಅಂತ.
ಅವರು ತಿಮ್ಮನ ತಲೆ ಅಂತ ಸೃಷ್ಟಿ ಮಾಡಿದರು. ಅದ್ಭುತ ಸೃಷ್ಟಿ ಅದೊಂದು. ತಿಮ್ಮ ಅನ್ನೋ ಕ್ಯಾರೆಕ್ಟ್ರೇ ಅವ್ರ ಸೃಷ್ಟಿ, ಅದು ಅದ್ಭುತ. ಅಪ್ಪ ತಿಮ್ಮ ಮನೆ ಮುಂದೆ ನಿಂತಿದ್ದರು. 4 ಜನ ಪೊಲೀಸರು ಒಬ್ಬನು ಹೊಡೆದು ಬಡದು ಕರ್ಕೊಂಡು ಹೋಗ್ತಾಯಿದ್ರು. ಬಿಟ್ಬಿಡಿ ನನ್ನ ಅಂತ ಅಳ್ತಾ ಇದ್ದ ಅವನು. ತಿಮ್ಮ ಕೇಳಿದ ಅಪ್ಪನ, ಯಾಕೆ ಹೊಡಿತಾರೆ ಅವನ್ನ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಮಾಡಿದಾನು ಅವನು ಅಂತ. ಅಪ್ಪ ಹೇಳಿದ್ರು, ನಿನ್ಗೆ ಗೊತ್ತಿಲ್ಲ ಕಣೋ, ಅವನು ಕಳ್ಳ, ಅವನು ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ತಕ್ಷಣ ತಿಮ್ಮ ಹೇಳಿದಂತ, ಅಯ್ಯೋ ಜೈಲಿಗೆ ಹೋಗೋ ಕಳ್ತಾನೆ ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಶಾಲೆ ಎಷ್ಟು ಅನಾಕರ್ಷಕವಾಗಿತ್ತು ಅಂದರೆ ಜೈಲಿಗೆ ಹೋಗೋದು ವಾಸಿ, ಶಾಲೆಗೆ ಹೋಗೋದು ಬೇಡ ಅನ್ನೋಂಗೆ. ಇನ್ನೊಂದು ಅವರೇ ಬರೀತಾರೆ, ತಿಮ್ಮ ಸತ್ತೋದ, ಶವಯಾತ್ರೆ ನಡೀತು, ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಇಳಿಸಿದ್ರಂತೆ ಮಕ್ಕಳು ಶಿಕ್ಷಕರೆಲ್ಲ ನೋಡಲಿ ಅಂತ. ಎಲ್ಲ ಬಂದರು, ಪಾಪ ನಿನ್ನೆ ಚೆನ್ನಾಗಿದ್ದ ತಿಮ್ಮ, ಇವತ್ತು ಹೋಗ್ಬಿಟ್ಟ ಅಂತ ದುಃಖಪಟ್ಟರು. ಕೊನೆಗೆ ಕ್ಲಾಸ್ ಟೀಚರ್ ಬಂದ್ರಂತೆ. ಅವನ ಪಕ್ಕನೇ ಮೊಳಕಾಲು ಊರಿ ಕೂತು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ಅವನು ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿ ಹೋದ ಅಂತ. ಮೊದಲನೇದು ಶಾಲೆಗಳೆಷ್ಟು ಅನಾಕರ್ಷಕವಾಗಿತ್ತು ಅನ್ನೋದು ಒಂದಾದರೆ, ಮೇಷ್ಟ್ರು ಎಷ್ಟು ಭಯಂಕರರಾಗಿದ್ದರು ಅಂತ. ಸತ್ತವನು ಕೂಡ ಎದ್ದು ಓಡಿ ಹೋದ ಅಂತ ಅನ್ನುತ್ತಾರೆ. ಇದು ನೀವು ಅದನ್ನು ಜೋಕ್ ಅಂತ ನೋಡ್ರೆ ಜೋಕಿಗೆ ನಿಂತ್ಕೊಳ್ಳುತ್ತೆ ಅದು. ಆದರೆ ಅದನ್ನು ಸ್ವಲ್ಪ ಆಳಕ್ಕೆ ನೋಡಿದಾಗ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು ಚಿಂತೆ ಕೊಡುವಂಥದ್ದು ಬೀಚಿ ಮಾಡೋರು. ಚುಟುಕ ಕವನಗಳನ್ನು ಓದಬೇಕು, ಸಂತೋಷವಾಗುತ್ತೆ, ಮನೋರಂಜನೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಗೊತ್ತಾ. ನಮ್ಮ ಡುಂಡಿ ರಾಜು ಅವರಂತೂ ಅದ್ಭುತವಾಗಿ ಬರೀತಾರೆ, 2 ಸಾಲಲ್ಲಿ ಬರೀತಾರೆ ಪದ್ಯಗಳನ್ನು ಅವರು. ಆಕೆ ರಸ್ತೆಯಲ್ಲಿ ಸಿಕ್ಕಳು, ನಮಗೀಗ 3 ಮಕ್ಕಳು, ಮುಗಿತಲ್ಲೇ ಕವನ ಅದಷ್ಟೇ. ಹೀಗೆ ಸಂತೋಷ ಕೊಡುವಂಥ, ಮನೋರಂಜನೆ ಕೊಡುವಂಥ ಮೊದಲನೇ ಭಾಗ ಸಾಹಿತ್ಯದ ಕೆಲಸ, ಬೇಸ್ ಲೆವೆಲ್ ಅದು. ಅದಾದಮೇಲೆ ಬೇಕಾದದ್ದು ಅದನ್ನು ನಾನು ಹೇಳಿದ್ದೆಲ್ಲ ಜೀವನ ದರ್ಶನ ಅಂತ ಅಂದ್ಕೊಳ್ಳಿ, ಪ್ರೇರಣೆ ಅಂತ ಅಂದ್ಕೊಳ್ಳಿ. ಆಗಲೇ ಪಾಟೀಲ್ಜಿ ಭಾಳ ಚಂದ ಹೇಳಿದರು, ಯಾವ ಪುಸ್ತಕ ಯಾರನ್ನು ಹೇಗೆ ಪ್ರೇರೇಪಣೆ ಮಾಡ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರದ ಒಬ್ಬ ಹುಡುಗ ಜಾಸ್ತಿ ಶಾಲೆ ಕಲೀಲಿಲ್ಲ. ಅಮ್ಮ ಹೂವೆಲ್ಲ ಜೋಡಿಸಿ ಮಾಲೆ ಮಾಡಿಕೊಡ್ಬೇಕು, ರಸ್ತೆ ಪಕ್ಕ ನಿಂತ್ಕೊಂಡು ಹೋಗಿ ಬರೋ ವೆಹಿಕಲ್ಗೆಲ್ಲ ಹೂ ಮಾರೋ ಕೆಲಸ. ಯುದ್ಧ ಶುರು ಆಯಿತು, ಚೀನಾ ಯುದ್ಧ. ಈತ ಯುದ್ಧಕ್ಕೆ ಹೋಗಿ ಸೇರಿಕೊಂಡ ಹುಡುಗ. ಯುದ್ಧ ಮುಗಿತು, ವಾಪಸ್ ತಾನು ಊರಿಗೆ ಹೋಗ್ಬೇಕಿನ್ನ. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾನೆ, ಇನ್ನು ಟ್ರೈನ್ ಬರೋಕ್ಕೋದು 2-3 ತಾಸು ಟೈಮ್ ಇದೆ. ವಿಚಾರ ಮಾಡಿದೆ, ನನ್ನ ಜೀವನದಲ್ಲಿ ಏನಿದೆ ಈಗ, ಊರಿಗೆ ಹೋದ್ರಾದ್ರೆ ಏನಿದೆ ನನಗೆ, ನನ್ನ ಜೀವನ ವ್ಯರ್ಥ ಆಯಿತು, ಏನು ಪ್ರಯೋಜನ ಇಲ್ಲ, ಊರಿಗೆ ಹೋದ್ಮೇಲೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿಕೊಂಡ. ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ಈ ತಳ್ಕೊಂಡು ಗಾಡಿ ತೊಗೊಂಬರ್ತಾರಲ್ಲ, ಪುಸ್ತಕ ಮಾರ್ತಿದ್ರು, ಟ್ರಾಲಿಯಲ್ಲಿ ತಳ್ಕೊಂಬರ್ತಾರೆ. ನೋಡಿದ ಒಂದು ಮರಾಠಿ ಟ್ರಾನ್ಸ್ಲೇಷನ್, ವಿವೇಕಾನಂದರದು ಕಾಲ್ ಟು ದ ನೇಷನ್ ಅನ್ನೋ ಪುಸ್ತಕದ ಅನುವಾದ ಮರಾಠಿಯಲ್ಲಿತ್ತು. ಆ ಪುಸ್ತಕ ತೊಗೊಂಡು ಓದಿದ, ಭಾರಿ ಅನಿಸ್ಬಿಡ್ತು. ರಾತ್ರಿ ಟ್ರೈನಲ್ಲಿ ಮಲ್ಕೊಳ್ಳಿಲ್ಲ. ತಾನು ಊರು ಮುಟ್ಟೋವರೆಗೂ ಅದನ್ನು ಪುಸ್ತಕ ಓದಿ 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 ಎಷ್ಟು ಗಟ್ಟಿ ಆಯಿತು ಮನಸ್ಸಂದರೆ, ಇದ್ದದ್ದೇ ಒಂದು ದೇವಸ್ಥಾನ ಪಕ್ಕ ಒಂದು ಕೋಣೆಯಲ್ಲಿ ಇದ್ದದ್ದವನು. ಅಲ್ಲೇ ಇದ್ದುಕೊಂಡು ಏನು ಮಾಡಿದ, ತಂಬಾಕಿನ ವಿರುದ್ಧ ಹೋರಾಡ್ತೀನಿ ಅಂತ ಶುರು ಮಾಡಿದ, ಮದ್ಯಪಾನದ ವಿರುದ್ಧ ಹೋರಾಡ್ತೀನಿ ಅಂತ ಶುರು ಮಾಡಿದ. ಎಷ್ಟು ಪ್ರಖ್ಯಾತರಾದರು ಅಂದರೆ, ಅವ್ರು ಮಾತಾಡಿದ್ದನ್ನು ಚೀಫ್ ಮಿನಿಸ್ಟರ್ ಮಾತ್ರ ಅಲ್ಲ, ಪ್ರಧಾನಮಂತ್ರಿಗಳು ಕೇಳಿಸ್ಕೊಳ್ಳಂಗಾಯಿತು. ಮುಂದೆ ಅವರು ಅಣ್ಣಾ ಹಜಾರೆ ಅಂತ ಹೆಸರಾದರು. ಒಬ್ಬ ಮನುಷ್ಯ ಅಣ್ಣಾ ಹಜಾರೆ ಆಗಲಿಕ್ಕೆ ಒಂದು ಸಣ್ಣ ಪುಸ್ತಕ ಕಾರಣ ಆಯಿತು. ಇದು ನಾನು ಹೇಳಬೇಕಾದ್ದು, ಇಂತಹ 100 ಘಟನೆಗಳನ್ನು ಹೇಳ್ಬೋದು. ಅದಕ್ಕೆ ನಾನು ಮಕ್ಕಳಿಗೆ ಪುಸ್ತಕ ಇಡಿ ಅಂತ, ನನ್ನ ಸ್ನೇಹಿತರೊಬ್ಬರು ಮನೇಲಿ 10,000 ಪುಸ್ತಕ ಇಟ್ಟಿದ್ದಾರೆ ಅಂತ ತುಂಬ ಸಂತೋಷ ಆಯಿತು. ಓದಬೇಕು, ಪುಸ್ತಕ ಓದಬೇಕು ಮಕ್ಕಳು. ಪುಸ್ತಕ ಅಂದರೆ ಒಂದು ಜ್ಞಾನದ ಕಿಂಡಿ ಇದ್ದ ಹಾಗೆ, ಬೆಳಕಿಂಡಿ ಇದ್ದ ಹಾಗೆ ಸಿಗುತ್ತೆ. ಎಷ್ಟೊಂದು ಜೀವನ ದರ್ಶನ ಸಿಗ್ತದೆ ನಮಗೆ. ಮನಸ್ಸಿಗೆ ಮಂಕು ಕವಿದಾಗ, ನಿರಾಶೆ ಅಡರ್ಕೊಂಡಾಗ, ಅಯ್ಯೋ ನಮ್ಮಿಂದ ಏನಾಗುತ್ತೆ ಈಗ ಆಗಲಿಕ್ಕಿಲ್ಲ ಅಂತ ಚಿಂತೆ ಮಾಡೋ ಹೊತ್ತಿನಲ್ಲಿ ಎಷ್ಟೊಂದು ಕಾದಂಬರಿಗಳಾಗಲಿ ಕಥೆಗಳ ಬದಲಾಯಿಸ್ತಾವೆ ನಮ್ಮ ಜೀವನವನ್ನು. ನಾರ್ಮನ್ ವಿನ್ಸೆಂಟ್ ಪೀಲ್ ಬರೀತಾನೆ, ಅವನು ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಬರೆದಂಥ ಮನುಷ್ಯ. ಅವನು ಹೇಳ್ತಾನೆ, ಆ ಪುಸ್ತಕ ಓದಿದ ಮೇಲೆ ಯಾರೂ ಕೂಡ ಮನಸ್ಸನ್ನು ಹೀಗೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು 100 ಜನ ಬರೆದಿದ್ದಾರೆ, ನನ್ನ ಜೀವನ ಬದಲಾಯಿಸ್ಕೊಂಡೆ ಆ ಪುಸ್ತಕ ಓದಿ ಅಂತ. ಭೈರಪ್ಪನವರ ಕೆಲವು ಕಾದಂಬರಿಗಳಾಗ್ಬೋದು, ತೇಜಸ್ವಿಯವರ ನಿಸರ್ಗ ಚಿತ್ರಣ ಆಗ್ಬೋದು, DVG ಅವರ ಬಾಳಿಗೊಂದು ನಂಬಿಕೆ ಆಗ್ಬೋದು, ಮಂಕುತಿಮ್ಮನ ಕಗ್ಗ ಆಗ್ಬೋದು, ಜೀವನ ಧರ್ಮ ಯೋಗ ಆಗ್ಬೋದು. ಅಥವಾ ನಾನು ಸಾಮಾನ್ಯವಾಗಿ ತರುಣರಿಗೆ, ಮಕ್ಕಳಿಗೆ ಹೇಳೋದು, ಒಂದು ಪುಸ್ತಕ ಖಂಡಿತ ನೀವು ಓದಲೇಬೇಕು ಜೀವನದಲ್ಲಿ ಅಂದರೆ ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ ಪುಸ್ತಕ ಓದಬೇಕು. ಆ ಪುಸ್ತಕ ಬಹುಶಃ ಕನ್ನಡದಲ್ಲಿ ಮೊದಲನೇ ಪುಸ್ತಕ. ಅಮೇರಿಕಾದಲ್ಲಿ ಹೇಗೆ ಬರ್ತದೆ ಬೇರೆ ಕಡೆ ಲರ್ನ್ ಯುವರ್ ಸೆಲ್ಫ್ ಅಂತ ಗೈಡ್ ಮಾಡುವಂಥ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬುಕ್ ಅಂತ ಏನಂತೀವಿ, ಕನ್ನಡದಲ್ಲಿ ಬರೆದು ಜಗದಾತ್ಮಾನಂದಜಿ ಬರೆದಂಥ ಬದುಕಲು ಕಲಿಯಿರಿ. ಅದು ಎಷ್ಟು ಮಂದಿಗೆ ಹೇಗೆ ಬದಲಾಯಿಸಿದೆ ನನಗೆ ಗೊತ್ತು.
ಅದ್ಭುತವಾದ ಪುಸ್ತಕ ಅದು. ಇನ್ನು ಕೆಲವು ಕವನಗಳನ್ನು ಓದಬೇಕು ಹುಡುಗರು ಅನಿಸುತ್ತೆ. ನಾನು ಪುಸ್ತಕದಲ್ಲಿ ಬದು ಬೇಂದ್ರೆಯವರದು ಬಾರೋ ಸಾಧನ ಕೇರಿಗೆ ಹಾಡು ಚಂದ ಅದು, ಆದರೆ ಹಾಡು ಬರೆದ ಸಂದರ್ಭ ಮಕ್ಕಳಿಗೆ ಗೊತ್ತಾಗಬೇಕು. ನರಬಲಿ ಅಂತ ಕವನ ಬರೆದಿದ್ದಕ್ಕೆ ಅವ್ರನ್ನ ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿದ ಮೇಲೆ 10 ವರ್ಷ ಅವ್ರಿಗೆ ಕೆಲಸ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದರು. ಹೇಗೆ ಬದುಕೋದು ಹೇಗೆ? ಯಾವ ನೌಕರಿನೂ ಇಲ್ಲ, ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಧಾರವಾಡದಲ್ಲಿ ಅವ್ರು ಚಿಕ್ಕಪ್ಪ ಕೊಟ್ಟಂಥ ಒಂದು ಮನೆ, ಸಾಧನಕೇರಿಯಲ್ಲಿ ಮನೆ, ಸ್ವಂತ ಮನೇಲಿ ಅವ್ರು ಚಿಕ್ಕಪ್ಪ ಕೊಟ್ಟದ್ದು ಮನೆ, ಮನೇಲಿದ್ದಾರೆ. ಗದಗಲ್ಲಿ ಒಂದು ಕೆಲಸ ಸಿಕ್ತು ಅವ್ರಿಗೆ, ಶಾಲೆ ಹೆಡ್ ಮಾಸ್ಟರ್ ಅಂತ ಕೆಲಸ ಸಿಕ್ತು. ಹೋದರು, ಅಂತೂ ಕೆಲಸ ಸಿಕ್ತಲ್ಲ ನನಗೆ ಅಂತ ಸಂಭ್ರಮ. ಬೇಂದ್ರೆ ಬಂದಿದ್ದಾರೆ ಅಂತ ಅವ್ರು ಮೆರವಣಿಗೆ ಕೂಡ ಮಾಡಿದರು. 21 ಬಂಡಿ ಮೆರವಣಿಗೆ ಮಾಡಿದ್ರಂತೆ. 1 ವರ್ಷ ಆಗೋದ್ರೊಳಗೆ ಮೆರವಣಿಗೆ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಡಿಸ್ಮಿಸ್ ಮಾಡಿದ್ರು ಕೆಲಸದಿಂದ ಹೋಗು ಅಂತ. ವಾಪಸ್ ತಂದು ಸಾಧನಕೇರಿಗೆ ಬಂದಿದ್ದಾರೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು. ನಾಳೆ ಊಟ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಅಂಥ ಕಂಗಾಲು ಪರಿಸ್ಥಿತಿಯಲ್ಲಿ ಬರೆದದ ಹಾಡು ಬಾರೋ ಸಾಧನಕೇರಿಗೆ. ಬಾರೋ ಸಾಧನಕೇರಿಗೆ ಮರಳಿ ನಿನ್ನಿ ಊರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಅಂತ. ಹೊಟ್ಟೆಯಲ್ಲಿ ಬೆಂಕಿ ಇದ್ದಾಗ ಯಾರಾದರೂ ನಂದನವನ ಕಾಣಿಸುತ್ತಾ? ಇದು ಅರ್ಥ ಆಗಬೇಕಾದದ್ದು ಭಾಳ ಮುಖ್ಯ. ನನಗನ್ನಿಸ ಮಟ್ಟಿಗೆ ಬೇಂದ್ರೆಯವರ ಬಹುದೊಡ್ಡ ಕವನಗಳು ಬಂದದ್ದು ಅವರ ಜೀವನದ ಅತ್ಯಂತ ಉತ್ಕಟ ಸ್ಥಿತಿಗಳಲ್ಲೇ ಬಂದದ್ದು. ನೀ ಹಂಗೆ ನೋಡಬೇಡ ನನ್ನ ಅಂತ ಬರೆದದ್ದಂತೂ ನಿಮ್ಗೆ ಗೊತ್ತಿದೆ. ಅಂದರೆ ಮಕ್ಕಳಿಗೆ ಅದನ್ನು ಹೇಳಬೇಕು. ಒಬ್ಬ ಸಾರ್ಥಕ ಕವಿ ಹೇಗಿರ್ತಾನೆ ಅಂದರೆ ಹೊಟ್ಟೆಯಲ್ಲಿ ಬೆಂಕಿ ಇದ್ದರೂ ಕೂಡ ಅಗ್ನಿಗೋಳ ಉಕ್ಕುತ್ತಾ ಇದ್ದರೂ ಹೊರಗಡೆ ಆ ಶಾಂತವಾಗಿ ಒಂದು ಅದ್ಭುತ ಕವನ ಬರೀತಾನಲ್ಲ, ಆ ಸಂದರ್ಭ ಹೇಳಬೇಕು. ಇನ್ನೊಂದು ನಾನು ಮಕ್ಕಳಿಗೆ ಹೇಳಬೇಕಾದದ್ದು, ಆ ಹಾಡನ್ನು ಮಕ್ಕಳಿಗೆ ಕೇಳಿಸ್ಬೇಕು ನಾವು. ಸಾಮಾನ್ಯವಾಗಿ ಅನುವಾದ ಜಾರಿಕೆಯ ಹಾದಿ. ಒಂದು ಭಾಷೆಯಿಂದ ಅನುವಾದಕ್ಕೆ ಮಾಡಿದಾಗ ಸ್ವಲ್ಪ ಮೊದಲಿನ ಎಸೆನ್ಸ್ ನುವಾನ್ಸಸ್ ಚೇಂಜ್ ಆಗಿಬಿಡ್ತದೆ. ಆದರೆ ಕೆಲವು ಅನುವಾದಗಳು ಮೂಲಕ್ಕಿಂತ ಚೆನ್ನಾಗಿದ್ದಾವೆ. ಅದರಲ್ಲಿ 2 ನನ್ನ ಲಿಮಿಟೆಡ್ ರೀಡಿಂಗ್ ಅಲ್ಲ, ಕಮ್ಮಿ ಓದಿದ್ದು ನಾನು, ಜಾಸ್ತಿ ಇಲ್ಲ ನನಗೆ. ಆದರೆ ಅದರೊಳಗೆ ಹೇಳೋದಾದರೆ 2 ಹಾಡು ನನಗೆ ಭಾಳ ಮುಟ್ಟಿದಂಥದ್ದು. ಒಂದು ವಿವೇಕಾನಂದರು ಬರೆದಂಥ ಸಾಮ್ ಆಫ್ ಸನ್ಯಾಸಿನ್ಸ್. ವಿವೇಕಾನಂದರೇ ಬರೆದಂಥದ್ದು ಸಾಮ್ ಆಫ್ ಸನ್ಯಾಸಿನ್ಸ್ ಅನ್ನೋ ಕವನ. ಅದನ್ನು ನಮ್ಮ ಪುಟ್ಟಪ್ಪನವರು ಕನ್ನಡಕ್ಕೆ ಮಾಡಿದ್ದಾರೆ. ಬಂಗಾರ ಅಂದರೆ ಬಂಗಾರ ಅದು. ಪುಟ್ಟಪ್ಪನವರು ಕನ್ನಡಕ್ಕೆ ಮಾಡಿದ್ದು, ಏಳು ಮೇಲೆ ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿ ನಾಡನು. ಪುರುಷೋತ್ತಮಾನಂದಜಿ ಹಾಡಿದ್ದಾರೆ. ಅದನ್ನು ಕೇಳಬೇಕು ನೀವು. ಅದನ್ನು ಕೇಳಿದ ಮೇಲೆ ರೋಮಾಂಚನ ಆಗದೆ ಹೋದರೆ ನಾವು ಮನುಷ್ಯರೇ ಅಲ್ಲ. ಅದಕ್ಕೆ ಹೇಳ್ತಿರ್ತೀನಿ, ಇಟ್ಸ್ ನಾಟ್ ಎ ECG ಆಫ್ ಎ ಡೆಡ್ ಪರ್ಸನ್. ಅದ್ಭುತ ಹಾಡೋದು. ನಾನು ಕೇಳಿದರೆ ಒರಿಜಿನಲ್ ಇಂಗ್ಲೀಷ್ಗಿಂತ ಹೆಚ್ಚು ಪ್ರೇರೇಪಣೆ ಕೊಡುವಂಥದ್ದು ಕನ್ನಡದ ಏಳು ಮೇಲೆ ಏಳು ಸಾಧುವೆ ಆ ಹಾಡು. ಇನ್ನೊಂದು ಕನ್ನಡದ ಹಾತು ನನಗಿಷ್ಟ ಅನುವಾದ ಆದದ್ದು ಅಂದರೆ ಕಾರ್ಡಿನಲ್ ನ್ಯೂಮನ್ ಬರೆದಂಥದ್ದು, ಲೀಡ್ ಕೈಂಡ್ಲಿ ಲೈಟ್ ಎಮಿಡ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದ ಮಿ ಆನ್ ಅನ್ನೋ ಕವನವನ್ನು BMC ಅವರು ಕನ್ನಡಕ್ಕೆ ಮಾಡಿದ್ದರು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆ ನಾನು. ಎಷ್ಟು ಚಂದ ಅನುವಾದ ಅಂದರೆ ನಾನು ಕೇಳಿದೆ, ಒರಿಜಿನಲ್ಗಿಂತ ಅನುವಾದ ಚೆನ್ನಾಗಿದ್ದಾವೆ. ಎಲ್ಲ ಸಿಗೋದು ಪುಸ್ತಕದಲ್ಲೇ ತಾನೇ ನಮಗೆಲ್ಲ. ಇವು ಮಕ್ಕಳಿಗೆ ಮುಟ್ಟಿಸ್ಬೇಕು ನಾವಿಂಥ ಕವನಗಳನ್ನು. ಪ್ರೇರಣೆ ಕೊಡುವಂಥದ್ದು. ನಾನು ಹೇಳ್ತೀನಿ, ಮಂಕುತಿಮ್ಮನ ಕಗ್ಗ ಎಷ್ಟು ಜನಕ್ಕೆ ಪ್ರೇರಣೆ ಕೊಟ್ಟಿದೆಯೋ ಗೊತ್ತಿಲ್ಲ. ಒಂದು ಕಾಲಕ್ಕೆ 43ನೇ ಇಸ್ವಿಯಲ್ಲಿ ಇದು ಪ್ರಕಟ ಆದಾಗ DVG ಹೆದರಂತೆ, ಇದು ಯಾರು ಓದ್ತಾರಪ್ಪ ಇದು ಕಗ್ಗ ಇದು ಅಂತ ಅಂದ್ಕೊಂಡ್ರು ಅವರು. ಆದರೆ ಇವತ್ತು ಅದನ್ನು ಎಲ್ಲರೂ ಕೋಟ್ ಮಾಡ್ತಾರೆ. ರಾಜಕಾರಣಿಗಳು ಸಹಿತ ಆ ಮಂಕುತಿಮ್ಮನ ಕಗ್ಗವನ್ನು ಕೋಟ್ ಮಾಡುವಷ್ಟು ಪ್ರಚಲಿತವಾಗಿದೆ ಅದು. ಒಂದೊಂದು ಕಗ್ಗ ಎಷ್ಟು ಮುಟ್ಟುತ್ತೆ ಯಾರಿಗೆ ಅಂತಂದರೆ ಕಲ್ಪನಾತೀತವಾಗಿ ಮುಟ್ಟುತ್ತೆ. ಅತ್ಯಂತ ಜನಪ್ರಿಯವಾದಂಥ ಕಗ್ಗ ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ. ಮೇಲ್ನೋಟಕ್ಕೆ ಅರ್ಥ ಸಿಂಪಲ್ ಆಗಿದೆ ಅದು. ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೂ ಹೊಗೆಂದ ಕಡೆಗೋಡು, ಪದ ಕುಸಿಗೆ ನೆಲಬಿಹುದು ಮಂಕುತಿಮ್ಮ. ಆದರೆ ಇದು ಎಸೆನ್ಸ್ ಏನಿದೆ ಇದರೊಳಗೆ ಅಂತಂದರೆ ಬಹುದೊಡ್ಡ ತತ್ವ. ನಮ್ಮ ಇಡೀ ಭಾರತೀಯ ಅಧ್ಯಾತ್ಮ ಗಿರ್ಕಿ ಹೊಡೆಯೋದು 3 ಸುತ್ತಾನೆ. ಇಡೀ ಭಾರತೀಯ ಅಧ್ಯಾತ್ಮ ಸುತ್ತ ಹಾಕೋದು 3 ವಿಷಯಗಳ ಬಗ್ಗೆನೇ: ಜೀವ, ಜಗತ್ತು, ಈಶ್ವರ. ನಮ್ಮ ಬ್ರಹ್ಮಸೂತ್ರಗಳಾಗಲಿ, ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಪುರಾಣಗಳಾಗಲಿ, ಯಾವುದೇ ಭಾರತೀಯ ಅಧ್ಯಾತ್ಮ ಚಿಂತನೆ ಮಾಡಿದರೂ ಕೂಡ ಈ 3 ಸುತ್ತಾನೆ ಹೊಡೆಯುವಂಥದ್ದು. ಆ 3ನ್ನು ಎಷ್ಟು ಸಂಕೇತ ರೂಪವಾಗಿಟ್ಟಿದ್ದಾರೆ ಕಗ್ಗದಲ್ಲಿ ಅಂದರೆ, ಜೀವ ಕುದುರೆ, ಜಗತ್ತು ಬಂಡಿ, ಕುದುರೆ ಸಾಬಿ, ಈಶ್ವರ. ಆ ಜೀವ, ಜಗತ್ತು, ಈಶ್ವರ ಅನ್ನೋ 3 ತತ್ವವನ್ನು ಇಷ್ಟು ಕಣ್ಣಿಗೆ ಕಟ್ಟುವಂಥ ಮಾದರಿ ಕೊಟ್ಟಿದ್ದಾರಲ್ಲ, ಎಂಥ ಪ್ರೇರಣೆ ಕೊಡುತ್ತೆ ಗೊತ್ತಾ. ಇನ್ನು 3ನೇ ಹಂತ ಸಾಹಿತ್ಯಕ್ಕಿರುವಂಥದ್ದು ಅಂದರೆ ಜೀವೋತ್ಕರ್ಷ ಅಂತ. ನಮ್ಮ ಜೀವನವನ್ನು ಉದಾತ್ತ ಮಾಡ್ಕೊಳ್ಳೋಕೆ ಅವಕಾಶ ಕೊಡುವಂಥದ್ದು.
ಆ ಗ್ರಂಥಗಳನ್ನು ಓದಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ಹೌದಲ್ಲ ನಾವು ಹಾಗಿರಬೇಕಲ್ಲ, ನಮ್ಮ ಜೀವನ ಬದಲಾಯಿಸ್ಕೊಳ್ಬೇಕಲ್ಲ ಅಂತ ಅನಿಸುವಂಥದ್ದು. ಅಂಥ ಸಾಹಿತ್ಯ ವಿಪುಲವಾಗಿದೆ ನಮ್ಮ ಭಾರತೀಯ ಇತಿಹಾಸದಲ್ಲಿ. ನಮ್ಮ ರಾಮಾಯಣಗಳಾಗ್ಬೋದು, ಮಹಾಭಾರತ ಆಗ್ಬೋದು, ಭಾಗವತ ಆಗ್ಬೋದು, ಒಂದೊಂದು ಕತೆ ಓದಿದರೆ ಎಷ್ಟು ಅದ್ಭುತ ಅನಿಸ್ಬಿಡುತ್ತೆ ಅದರೊಳಗೆ. ಅಪ್ಪ ಇಷ್ಟು ಅರ್ಥ ಇದೆ ಅದರೊಳಗೆ ಅಂತ. ಭಾಗವತದಲ್ಲೊಂದು ಕತೆ ಬರ್ತದೆ, ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ. ಎಷ್ಟು ಸಿಂಪಲ್, ಎಷ್ಟು ಅರ್ಥ ಕೊಡುತ್ತೆ ನೋಡಿ ಅದು. ಇಂದ್ರದ್ಯುಮ್ನ ರಾಜ ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದ, ಪ್ರೀತಿಯಿಂದ ಮಾಡ್ತಿದ್ದ, ಸಮರ್ಥನಾಗಿದ್ದ. ಎಷ್ಟೋ ವರ್ಷ ಇದ್ದು ಅವನು ಆಯುಷ್ಯ ತೆಗೆದ ಮೇಲೆ ಸ್ವರ್ಗಕ್ಕೆ ಹೋದ. ಕಲ್ಪನೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಅವನು ಅಂದ್ಕೊಂಡ ಸ್ವರ್ಗದಲ್ಲಿ ಪರ್ಮನೆಂಟ್ ಆಗಿರ್ತೀನಿ ಅಂದ್ಕೊಂಡ. ಎಷ್ಟೋ ವರ್ಷಗಳು ಹೋಯಿತು. ಒಂದು ದಿವಸ ಬಂದು ಹೇಳಿದ್ರಂತೆ ದೇವತೆಗಳು, ನೋಡಪ್ಪ ನಿಂದು ಇಲ್ಲಿ ಇರೋದು ಮುಗೀತು, ನಿನ್ನ ಅವಧಿ, ಇನ್ನು ಕೆಳಗೆ ಹೋಗಬೇಕು ಅಂತ. ಅವನಂದ ಮತ್ತು ಅಷ್ಟೊಂದು ಕೆಲಸ ಮಾಡಿದ್ನಲ್ಲ ನಾನು, ವಾಪಸ್ ಹೋಗ್ಬೇಕಾ ನಾನು ಅಂದ. ಇಲ್ಲ, ಒಂದು ಲೆಕ್ಕ ಇದೆ ನಮ್ಮ ಸ್ವರ್ಗದಲ್ಲಿ. ಲೆಕ್ಕ ಏನು ಅಂದರೆ, ನೀನು ಮಾಡಿದ ಕೆಲಸವನ್ನು ಎಲ್ಲಿವರೆಗೆ ಜನ ನೆನಪಿಟ್ಟಿರ್ತಾರೋ ಅಲ್ಲಿವರೆಗೂ ಸ್ವರ್ಗದಲ್ಲಿರ್ತೀಯ. ನೀ ಮಾಡಿದ ಕೆಲಸವನ್ನು ಯಾರೂ ನೆನಪಿಟ್ಟಿಲ್ಲ ಅಂತ ಆದ ತಕ್ಷಣ ವಾಪಸ್ ಹೋಗ್ಬೇಕು ಮತ್ತೆ ನೀನು ಅಂತ. ಅವನೊಂದು ಅಷ್ಟೊಂದು ಕೆಲಸ ಮರೆತು ಬಿಟ್ರೆ ಜನ ಎಲ್ಲ, ನೋಡ್ಕೊಂಬ ನೀನೇ ಅಂದರು, ಕಳಿಸಿದ್ರು ವಾಪಸ್. ಅವನು ಬಂದ, ಇದ್ದಿದ್ದ ದೇಶ ಪೂರ್ತಿ ಬದಲಾಗಿ ಹೋಗಿದೆ, ಗುರುತೇ ಸಿಗಲಿಲ್ಲ ಅಂತ, ಊರೇ ಸಿಗಲಿಲ್ಲ ಅವನು. ಕೇಳಿದ, ಇಂದ್ರದ್ಯುಮ್ನ ಅಂತ ರಾಜ ಇದ್ನ, ಏನು ಹೆಸರೇ ಕೇಳಿಲ್ಲ ಅಂದರು ಅವರು. ಅತ್ಯಂತ ಸೀನಿಯರ್ ಮನುಷ್ಯ, ಯಾರಿಗೆ ವಯಸ್ಸಾದವನು ಅಂತ, ಒಬ್ಬ 120 ವರ್ಷದ ಮನುಷ್ಯ ಇದ್ದಂತೆ. ಇಂದ್ರದ್ಯುಮ್ನ ಹೆಸರೇ ಕೇಳಿಲ್ಲಪ್ಪ ಅಂದ. ಬಹಳ ನಿರಾಶೆ ಆಯಿತು ಇವನಿಗೆ. ಇಲ್ಲಿ ಇದಕ್ಕಿಂತ ನಿಮಗಿಂತ ಹಳಬರು ಯಾರಾದರೂ ಇದ್ದಾರಾ ಅಂತ. ಆಯ್ತಂತೆ ಊರು ಹೊರಗೆ ಒಂದು ಆಲದ ಮರದ ಮೇಲೆ ಒಂದು ಗೂಬೆ ಇದೆ. ಅದೇನೋ ಸುಮಾರು 300-400 ವರ್ಷ ಬದುಕಿದೆ ಅಂತ ಹೇಳ್ತಾರೆ, ಅದನ್ನು ಕೇಳು ಅಂತ. ಅಲ್ಲಿ ಹೋಗಿ ಕೇಳ್ತಾನೆ, ನೀನೇನಾದರೂ ಇಂದ್ರದ್ಯುಮ್ನ ಬಗ್ಗೆ ಕೇಳಿದ್ದೀಯಾ ಅಂತ. ಇಲ್ಲಪ್ಪ, ನಾನೂ ಕೇಳಿಲ್ಲ, ಇಂದ್ರದ್ಯುಮ್ನ ಬಗ್ಗೆ ಕೇಳೇ ಇಲ್ಲ ಅಂತ. ಭಾರಿ ನಿರಾಶೆ ಆಯ್ತು ಇವನಿಗೆ, ಇಷ್ಟೊಂದು ಕೆಲಸ ಮಾಡಿದ್ದೀನಿ, ನಿನಗಿಂತ ಹಳಬರು ಯಾರಾದರೂ ಇದ್ದಾರಾ ಅಂತ ಗೂಬೆ ಕೇಳಿದ್ದಂತೆ. ಊರ ಹೊರಗೆ ಒಂದು ಕೆರೆ ಇದೆ, ಒಂದು ಆಮೆ ಇದೆ ಅದರೊಳಗೆ, ಅದು 1000 ವರ್ಷದಿಂದ ಇದೆ ಅಂತ ಹೇಳ್ತಾರೆ, ಅದಕ್ಕೇನಾದರೂ ಗೊತ್ತಿದ್ದರೆ ಕೇಳು ಅಂತ. ಇವನು ಹೋದ, ಕೂಕೊಂಡ ಎಷ್ಟೊತ್ತಿನ ಮೇಲೆ ಆಮೆ ತಲೆ ಬಂತಂತೆ ಮೇಲೆ. ಯಾರು ಕೂಗೋದು ನನ್ನ ಅಂತ ಕೇಳ್ತಂತೆ. ಇಲ್ಲ, ಬಂದಿದ್ದೀನಿ, ಇಲ್ಲೊಬ್ಬ ಇಂದ್ರದ್ಯುಮ್ನ ಅಂತ ರಾಜ ಇದ್ದ, ನೆನಪಿದೆಯಾ ನಿನಗೇನಾದರೂ ಅಂತ. ಹೌದು ಇದ್ದ ಅಂತೆ, ನಮ್ಮ ಅಜ್ಜ ಹೇಳ್ತಿದ್ದ. ನಮ್ಮ ಅಜ್ಜ ಹೇಳ್ತಿದ್ದ, ಇಂದ್ರದ್ಯುಮ್ನ ಅಂತ ರಾಜ ಇದ್ದಂತೆ, ಅವನೇ ಕೆರೆ ಕಟ್ಸಿದ್ದಂತೆ ಅಂತ. ಇಂದ್ರದ್ಯುಮ್ನ ನಾ ಕಟ್ಸಿಲ್ಲ ಕೆರೆ ಅಂದವನು, ನಾ ಕಟ್ಸಿದ್ದಲ್ಲ ಇದು, ನಾನೇ ಇಂದ್ರದ್ಯುಮ್ನ ನಾನು ಕಟ್ಸಿಲ್ಲ ಅಂದಂತೆ. ನಿನಗೆ ಗೊತ್ತಿಲ್ಲ ಅಂದವನು. ನೀ ದಿನಾಲೂ ಆಕಳುಗಳನ್ನು ದಾನ ಮಾಡ್ತಿದ್ಯಲ್ಲ, ತೊಗೊಂಡು ಹೋಗ್ತಿದ್ರು ಜನ. ಪಾಪ ಆಕಳಿಗೆ ಹೆದರಿಕೆ, ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಂತ ಬೇಡ ಅಂತ ವಾಪಸ್ ಎಳಿತಾ ಇತ್ತಂತೆ. ತೊಗೊಂಡು ಹೋಗಿ ಎಳ್ಕೊಂಡು ಹೋಗ್ತಾ ಇದ್ರಂತೆ. ಹಿಂಗೆ ಎಳೆದಾಟದಲ್ಲಿ ಆಕಳ ಕುರದಿಂದ ನೆಲ ಕೆದರಿ ತೆಗ್ಗಾದದ್ದು ಕೆರೆ ಆಯಿತು ಅಂತ. ನಿನಗೆ ಗೊತ್ತಿಲ್ಲ, ನೀನು ದಾನ ಕೊಟ್ಟು ಹಸುವಿನಿಂದ ಕೆರೆ ಆಯ್ತಿದ್ದು, ಅದಕ್ಕೆ ನಾವು ಆ ಕೆರೆಯಲ್ಲಿ ಬದುಕಿದ್ದೀವಿ ಅಂತ. ಅಷ್ಟರಲ್ಲಿ ಯಾರೋ ಕೈ ಇಟ್ಟು ನೋಡಿದಾಗ ಇಂದ್ರ ನೋಡಿ ನಿಂತಿದ್ದಂತೆ ಹಿಂದೆ, ಬಾಪ ಇನ್ನೊಂದು ಸ್ವಲ್ಪ ದಿವಸ ಇದೆ ಮೇಲೆ ಹೋಗೋಣ ಬಾ ಅಂದಂತೆ. ಎಷ್ಟು ಸಿಂಪಲ್ ಸ್ಟೋರಿ ಅಂದರೆ, ನಾವು ಮಾಡಿದ ಕೆಲಸ ಎಲ್ಲಿವರೆಗೂ ಜನ ನೆನೆಸ್ತಾರೋ ಅಲ್ಲಿವರೆಗೂ ನೀವು ಸ್ವರ್ಗದಲ್ಲಿದ್ದೀರಿ ಅಂತ. ಅಂದರೆ ನಾವು ಮಾಡೋ ಕೆಲಸ ತಾತ್ಪೂರ್ತಿಕವಾಗಿ ಇರಬಾರ್ದು, ದೂರ ಇರಬೇಕು ಅನ್ನೋ ಮಾತನ್ನು ಈ ಕೃತಿಗಳು ಭಾಳ ಚೆಂದ ಹೇಳ್ತವೆ. ನನಗೆ DVG ಅವ್ರು ನೆನಪಾಗುತ್ತೆ. ರಾಮಾಯಣದ ಬಗ್ಗೆ ಹೇಳ್ತಾ ಅವರಷ್ಟು ತನ್ಮಯತೆಯಿಂದ ಹೇಳೋರು ನಾನು ಎಲ್ಲೂ ಕೇಳಲಿಲ್ಲ. ಕಣ್ಣಲ್ಲಿ ಸರಸರ ನೀರು ಬರಬೇಕು ಅವ್ರಿಗೆ ರಾಮಾಯಣ ಮಾತು ಹೇಳಬೇಕಾದ್ರೆ. ಒಂದೊಂದು ಮೌಲ್ಯಗಳು ಹೇಗೆ ಬರ್ತದೆ ಅನ್ನೋದನ್ನು ಹೇಳೋರು. ಕೇಳಿ 50 ವರ್ಷ ಆಗಿರ್ಬೇಕು ನಾನು ಇವತ್ತಿಗೆ, ಆದರೆ ಇನ್ನೂ ಪ್ರತಿಯೊಂದು ಅಕ್ಷರ ನೆನಪಿದೆ ನನಗೆ. ಹೇಳೋರು, ಯುದ್ಧ ನಡೀತಾ ಇದೆ, ರಾವಣನ ಜೊತೆ ಯುದ್ಧ ನಡೀತಾ ಇದೆ, ಇಂದ್ರಜಿತ್ತು ಬಂದ, ಅವನಿಗೆ ಲಕ್ಷ್ಮಣನಿಗೆ ಯುದ್ಧ. ಲಕ್ಷ್ಮಣ ಏನೆಲ್ಲ ಬಾಣ ಬಿಟ್ಟ, ಯಾವ ಬಾಣ ಬಿಟ್ಟರು ಇಂದ್ರಜಿತ್ತು ಸಾಯಲಿಲ್ಲ. DVG ಹೇಳೋ ಸ್ಟೈಲ್ ಚೆನ್ನಾಗಿತ್ತದು. ಆಗ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತೊಗೊಂಡ. ಅವ್ರು ಹೇಳೋ ಸ್ಟೈಲ್, ಆರ್ಡಿನರಿ ಬಾಣ ತೊಗೊಂಡ, ಹಣೆಗಿಟ್ಕೊಂಡ. ಏನು ಹೇಳಿದ ಗೊತ್ತೋ, ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ. ಇದು ವಾಲ್ಮೀಕಿ ಮಾತಿದು. ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ ಯುದ್ಧೇ ಚ ಅಪ್ರತಿದ್ವಂದ್ವ ಜರೈನಿಂ ಜಹಿರಾವಣಿಂ ಅಂದ ಬಾಣ ಬಿಟ್ಟ, ಸತ್ತೋದ ಇಂದ್ರಜಿತ್ತು. ಸತ್ತದ್ದು ಬಾಣದಿಂದ ಅಲ್ಲ ರೀ, ಅಣ್ಣನ ಮೇಲೆ ತಮ್ಮನಿಗಿರೋ ಶ್ರದ್ಧೆಯಿಂದ ಸತ್ತೋದ. ಅಣ್ಣ ತಮ್ಮ ಶ್ರದ್ಧೆ ಇರೋದು ಹೇಗೆ ಅನ್ನೋದನ್ನು ಎಷ್ಟು ಚಂದವಾಗಿ ನವರ ಹೇಳ್ಕೊಡ್ತಾರೆ. ರಾಮ ಎಂಥ ನಾಯಕನಾಗಿದ್ದ ಅಂತ. ಒಂದು ಕಡೆಯೂ ವಾಲ್ಮೀಕಿಗಳು ತಪ್ಪಿ ಕೂಡ ನೀವು ರಾಮನ ಹಾಗೆ ಇರಿ, ಸೀತೆ ಹಾಗೆ ಬದುಕಿ, ಆಂಜನೇಯನಿಗೆ ಸೇವೆ ಮಾಡಿ ಅಂತ ಒಂದು ಕಡೆ ಹೇಳೋಲ್ಲ. ಆದರೆ ಪಾತ್ರಗಳನ್ನು ಎಷ್ಟು ಚಂದ ಮಾಡ್ತಾರೆ ಅಂದರೆ, ನಾವು ಹಾಗೆ ಇದ್ದರೆ ವಾಸಿ ಅಲ್ವಾ ಅಂತ ಜೀವೋತ್ಕರ್ಷ ಮಾಡುವಂಥ ಶಕ್ತಿ ಇದೆ. ರಾಮ ಎಂಥ ಯಜಮಾನ ಆಗಿದ್ದ. ಹನುಮಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ನಾನು ರಾಮದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ.
ಅದು ಲಕ್ಷ್ಮಣ ಬಿದ್ದಿದ್ದಾನೆ, ಅವನು ಬದುಕಿಸ್ಬೇಕಾದ್ರೆ ಸಂಜೀವಿನಿ ತರಬೇಕು. ಆಂಜನೇಯ ಹೋಗ್ತಾ ಇದ್ದಾನೆ, ಕಣ್ಮುಂದು ಚಿತ್ರ ಬರ್ತದೆ. ಆಂಜನೇಯ ಹೋಗ್ತಿರ್ಬೇಕಾದ್ರೆ ಎದುರಿಗೆ ರಾಮ ಬರ್ತಾನೆ. ಯಜಮಾನ ರಾಮ ದಾಸನಾದ ಲಕ್ಷ್ಮಣ ಹನುಮಂತನಿಗೆ ಹೇಗೆ ಆರ್ಡರ್ ಕೊಡಬೇಕು? ಅವನು ಬೇಗ ಹೋಗೋ, ಬೇಗ ತೊಗೊಂಬಾರೋ ಅಂದರೆ ಅವನು ಸಾಮಾನ್ಯ ಮನುಷ್ಯ ಆಗ್ತಿದ್ದ, ರಾಮ ಆಗ್ತಿರಲಿಲ್ಲ. ರಾಮ ಎಂಥ ನಾಯಕನಾಗಿದ್ದ ಅಂತ ಹೇಳಬೇಕು. ಡಿ ವಿ ಜಿ ಹೇಳ್ಬೇಕಾದ್ರೆ ಭಾಳ ಚಂದ ಕೇಳೋದು. ಅವ್ರು ಹೇಳೋರು, ಅವ್ನು ಹೆಂಗೆ ಹೇಳ್ದ ಗೊತ್ತಾ? ಗಚ್ಚ ಶೀಘ್ರ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ. ಎಷ್ಟು ಚೆನ್ನಾಗಿದೆ ನೋಡಿ. ಗಚ್ಚ ಶೀಘ್ರ ಮಹಾಬಾಹು, ಸ್ವಲ್ಪ ಬೇಗ ಹೋಗಪ್ಪ ಮಹಾಬಾಹು. ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಪ್ರಾಣ ಭಿಕ್ಷೆ ಕೊಡು ನನಗೆ ಅಂತ ಯಜಮಾನ ಕೇಳುವಂಥದ್ದು. ಮುಂದೆ ಹೇಳ್ತಾನೆ, ಚಾತುರ್ಣ್ಯಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್. ಇದುವರೆಗೂ ನಾವು 4 ಜನ ಅಣ್ಣ ತಮ್ಮಂದರು ಅಂದ್ಕೊಂಡಿದ್ವಪ್ಪ, ಇವತ್ತಿಂದ ನೀನು 5ನೇದವನು ನನಗೆ ಅಂತ. ಇಂಥ ಯಜಮಾನ ಇದ್ದರೆ ಎಂಥ ಯಾರಾದರೂ ದಾಸರಾಗ್ತಾರೆ. ಈ ಮಾತನ್ನು ಹೇಳಬೇಕಾದ್ರೆ ಯಜಮಾನ ಹೇಗಿರಬೇಕು, ದಾಸ ಹೇಗಿರಬೇಕು ಅನ್ನೋದನ್ನು ಕಣ್ಣು ಮುಂದೆ ಕಟ್ಟಿಕೊಡುವಂಥ ಗ್ರಂಥಗಳು. ಇನ್ನು ಒಂದೇ ಮಾತು ಹೇಳಿ ನಿಲ್ಲಿಸ್ತೀನಿ, ಭಾಳ ಚಂದ ಮಾತು. ಪುಸ್ತಕ ಹೇಗೆ ಬದಲಾಯಿಸ್ತಾವೆ ಜೀವನಗಳನ್ನು. ಕುಮಾರವ್ಯಾಸ ಅದ್ಭುತ ಮಾದರಿ ಅದಕ್ಕೆ. ಆ ಗ್ರಂಥ ಓದಬೇಕು ನಾವು. ನಾನು ಯಾವಾಗಲೂ ಬೇಡ್ಕೋತೀನಿ ಜನರನ್ನ, ಕುಮಾರವ್ಯಾಸ ಭಾರತ ಓದೋಕ್ಕಾಗದೆ ಹೋದರೂ ಪುಸ್ತಕ ತಗೊಳ್ಳಿ. ಮುಂದೆ ಮೊದಲು ಪುಟ್ಟಪ್ಪನವರು ತೋರಣ ನಾಂದಿ ಅಂತ ಬರೆದಿದ್ದಾರೆ, ಮುನ್ನುಡಿ ಥರ. ಆ ತೋರಣ ನಾಂದಿ ಒಂದು ಓದಿದರೆ ಸಾಕು, ಸಾರ್ಥಕ ಆಗುತ್ತೆ ಕನ್ನಡ ಭಾಷೆ ಓದಿದ್ದಕ್ಕೆ. ಏನು ಚಂದದ ಭಾಷೆ ಗೊತ್ತಾ? ಒಂದೊಂದು ಸಾಲು ಮೈ ಮರೆಸಿಬಿಡ್ತದೆ. ಒಂದೇ ಸಾಲು ನಾರಾಯಣಪ್ಪನ ಬಗ್ಗೆ ಹೇಳಬೇಕಾದ್ರೆ ಹೇಗೆ ಹೇಳ್ತಾ ಇರೋರು, ಕನ್ನಡದ ಕಾವ್ಯವೃಷ್ಟಿಯ ಕಾಮನ ಬಿಲ್ಲಿನಲ್ಲಿ ಕುಮಾರವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ, ಈತನದು ಹಳೆಯ ಹೊಸಗನ್ನಡದ ತಲೆಯ ಕಿರೀಟ. ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೆ ಮೊಳಗಿ ರೋಮಾಂಚನಗೊಳ್ಳುವಂತೆ ಲಯವನ್ನು, ಇಂಪನ್ನು, ತಾನವನ್ನು, ಮಾತಿನ ಹರಹನ್ನು, ಛಂದಸ್ಸಿನ ಕುಣಿತವನ್ನು ಹೊರಹೊಮ್ಮಿಸಿದ ಮಾಟಗಾರ ವರಕವಿ ಕುಮಾರವ್ಯಾಸ. ಒಂದೇ ಸೆಂಟೆನ್ಸ್. ಇಂಥ ಭಾಷೆ ನಮ್ಮದು ಸ್ವಾಮಿ, ಇಂಥ ಭಾಷೆ ನಮ್ಮದು. ಸಿಗೋದಲ್ಲಿ ಆ ಪುಸ್ತಕದಲ್ಲೇ ಓದಬೇಕು ನಾನು ಅಂಥದ್ದನ್ನು. ಅದನ್ನು ಓದಿದಾಗ ಕುಮಾರವ್ಯಾಸನ ಶಕ್ತಿ ಅರ್ಥ ಆಗುತ್ತೆ. ದುರ್ಯೋಧನ ಎಂಥವನು, ಪಾಂಡವ ದ್ವೇಷಿ ಅವನು. ಛಲದೋಳು ದುರ್ಯೋಧನಮ್ಮಂದ ಪಂಪ. ಹೇಗಾದರೂ ಪಾಂಡವರು ನಿರ್ನಾಮ ಮಾಡಬೇಕು ಅಂದ್ಕೊಂಡವನು. ಆದರೆ ಅವನಲ್ಲಿ ಒಂದು ಮಗು ಇದೆಯಲ್ಲ, ಅವನಲ್ಲಿ ಒಂದು ಒಳ್ಳೆತನ ಇದೆಯಲ್ಲ ಅಂತ ತೋರಿಸೋನು ಕುಮಾರವ್ಯಾಸ. ಎಷ್ಟು ಚಂದ ಮಾತು. ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಾನೆ, ಇವರೆಲ್ಲ ಅತಿರಥ ಮಹಾರಥರು ಹೋಗಿದ್ದಾರೆ. ಎಲ್ಲರೂ ಒಂದಾಗಿ ಸೇರಿ ಅಪ್ಪಪ್ಪ ಹುಡುಗನ ಹೊಡಿತಾರೆ. ಆದರೆ ಅವನು ಹೇಗೆ ಯುದ್ಧ ಮಾಡ್ತಾನೆ ಅಂದರೆ 6 ಜನನು ಓಡಿ ಹೋಗ್ತಾರೆ, ಅವರು ದಿಕ್ಕೆಟ್ಟು ಹೋಗ್ತಾರೆ. ಅವನು ಯುದ್ಧ ಮಾಡೋ ರೀತಿಯನ್ನು ನೋಡಿ ದುರ್ಯೋಧನ ಹೇಳ್ತಾನೆ. ದುರ್ಯೋಧನ ಅಂದರೆ ಕುಮಾರವ್ಯಾಸ ದುರ್ಯೋಧನನ ಬಾಯಿಂದ ಹೇಳಿಸ್ತಾನೆ ಮಾತನ್ನು. ಎಷ್ಟು ಚಂದದ ಮಾತು ಗೊತ್ತಾ? ದಯವಿಟ್ಟು ಗಮನಿಸಿ. ನಾವು ನೋಡಲ್ಲ ಅಂತ ಮರೆತು ಬಿಡ್ತೀವಿ ಒಂದೊಂದು ಸಲ. ದುರ್ಯೋಧನ ಕೆಟ್ಟವನು ಅಂತ ಮಾಸ್ತಿಂದನ ಕಲಿಸಿದಂಥ ಪಾಠ. ಅವ್ರು ಹೇಳೋರು, ಯಾವ ಮನುಷ್ಯನೂ ಕೆಟ್ಟವನಲ್ಲ, ಎಲ್ಲರಲ್ಲೂ ಒಳ್ಳೆಯ ಅಂಶ ಕೆಟ್ಟ ಅಂಶ ಎಲ್ಲರ ಮನಸ್ಸಿನಲ್ಲೂ ಇದೆ. ಯಾವುದು ಜಾಸ್ತಿ ಇದೆಯೋ ಅದು ನೋಡ್ಕೊಳ್ಳಪ್ಪ. ರಾವಣ ಕೆಟ್ಟವನು ಅನ್ಬೇಡ, ತಪ್ಪು ಮಾಡಿದ ಶಿಕ್ಷೆ ತೊಗೊಂಡ ಕರೆಕ್ಟು, ಆದರೆ ಒಳ್ಳೆತನನೂ ಇತ್ತಲ್ಲ ಅವಲ್ಲಿ. ನಮ್ಗೆ ತಮಾಷೆ ಮಾಡೋರು, ನಿಮ್ಮ ಹನುಮಂತ ಲಂಕೆಗೆ ಹೋದ ಹೇಳ್ತಾನೆ, ಸುವರ್ಣ ಲಂಕೆ ಅಂತಾನೆ, ಅಮರಾವತಿಯನ್ನು ಮೀರಿಸಿದ್ದು ಅಂತಾನೆ. ಎಲ್ಲಿ ನೋಡಿದ ರತ್ನ ಹವಳ ಇತ್ತು ಅಂತ ಹೇಳ್ತಾನೆ. ಕಟ್ಟಿದವನು ಅವನೇ ಅಲ್ವಾ, ರಾವಣ ಅಲ್ವಾ? ಜನ ಸಂತೋಷವಾಗಿದ್ದರು ಅಂತ ಬರೀತಾನೆ ಹನುಮಂತ. ಹಾಗಿದ್ದಾಗ ರಾವಣಲ್ಲಿ ತಪ್ಪಿತ್ತು, ತಪ್ಪು ಸರಿ. ಅವ್ರು ಹೇಳೋದು ಕಂಡೆಮ್ ದಿ ಆ್ಯಕ್ಟ್ ಬಟ್ ಡೋಂಟ್ ಕಂಡೆಮ್ ದಿ ಪರ್ಸನ್. ಇದನ್ನು ನಮ್ಮ ಕುಮಾರವ್ಯಾಸ ಚಂದ ಹೇಳ್ತಾನೆ. ಯುದ್ಧ ಮಾಡೋದು ನೋಡಿ, ತಂದೆ ಹಡೆಯನೇ ಮಗನನು ಅಹುದೋ ಕಂದ, ಕಲ್ಪ ಸಹಸ್ರ ನೋಂತಳೋ ಇಂದುಧರನನು ನಿನ್ನ ತಾಯಿ ಸುಭದ್ರೆ. ಎಷ್ಟು ಶತಮಾನಗಳ ಬಗ್ಗೆ ಈಶ್ವರನ ಪ್ರಾರ್ಥನೆ ಮಾಡಿರಬೇಕಪ್ಪ ನಿಮ್ಮ ತಾಯಿ ನಿನ್ನಂಥ ಮಗನ ಪಡೆಯೋದಕ್ಕೆ. ಅಲ್ಲದಡೆ ಇಂದಿನ ಈ ಬಲ, ಈ ಸಮರ ಜಯದಂದ, ಈ ಸೌರಂಭ, ಈ ಸರಳಂದ, ಈ ತೆರಳಿಕೆ ಅದಾವಂಗೆಂದ ಮನೀಷ. ಮುಂದೆ ಹೇಳ್ತಾನೆ, ನೆಕ್ಸ್ಟ್ ಪಾಲ್ ಎಷ್ಟು ಚೆನ್ನಾಗಿದೆ ನೋಡಿ. ಹುರುಡ ಮರೆದೆನು ಮಗನೇ, ದ್ವೇಷ ಮರೆತು ಬಿಟ್ಟನಪ್ಪ. ದುರ್ಯೋಧನ ಮಾತು, ದ್ವೇಷ ಮರೆತನಪ್ಪ. ಹುರುಡ ಮರೆದೆನು ಮಗನೇ, ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕವಲನ್ವೇಕೆ ಕೊಡದೆ ಸುಗತಿ ಸಂಪದವ. ನೀನು ಒಬ್ಬನು ಸಾಕಪ್ಪ, ಚೆನ್ನಾಗಿ ಬೆಳೆದ್ರೆ 2 ಇದಾವಲ್ಲ ಕವಲುಗಳು, ಕೌರವರು ಪಾಂಡವರು ಅವರ ಕವಲಿದೆ, 2 ಕವಲಿಗೂ ಉದ್ಧಾರ ಹೋಗ್ತದೆ ನಮ್ಮದು. ನೀನು ಚೆನ್ನಾಗಿ ಬೆಳೆದು 2 ಕವಲು ಕೌರವ ಪಾಂಡವ ಮನೆತನ ಉದ್ಧಾರ ಆಗಿ ಹೋಗ್ತದೆ ಅಂತ ದುರ್ಯೋಧನ ಹೇಳಬೇಕಾದ್ರೆ ಅವನ ಮನಸ್ಸಲ್ಲಿ ಒಂದು ಒಳ್ಳೆತನ ಇರಬೇಕಲ್ಲ, ಅದನ್ನು ಗುರುತಿಸೋದು ಸಾಹಿತ್ಯ. ದ್ರೌಪದಿ ಅಗ್ನಿಕನ್ಯೆ, ಬೆಂಕಿಯಲ್ಲಿ ಬಂದವಳು. ನಮ್ಮ ಹಾಗೆ ಅಯೋನಿಜ ಆಕೆ ಬೆಂಕಿಯಲ್ಲಿ ಬಂದವಳು. ಕೋಪ ವಿಪರೀತ ಆಕೆಗೆ. ದುಶ್ಯಾಸನ ರಕ್ತ ತಲೆಗೆ ಹಚ್ಕೊಂಡವಳು, ಅವನ ದವಡೆಯಿಂದ ಹೆಚ್ಚು ಹೆರಳು ಬಾಚಿಕೊಂಡವಳು. ಅಂಥ ದ್ವೇಷ ಕುದಿಯುವಂಥ ಹೆಣ್ಮಗಳು. ಆಕೆ 5 ಜನ ಮಕ್ಕಳನ್ನು ಕೊಂದು ಹಾಕ್ತಾನೆ ಅಶ್ವತ್ಥಾಮ 18ನೇ ದಿವಸ.
ಏನಾಗಿರ್ಬೇಕು ದ್ರೌಪದಿಗೆ, ಕರಳು ಬೆಂದು ಹೋಗಿರ್ಬೇಕಲ್ಲ. ಹಿಡ್ಕೊಂಬರ್ತಾರೆ ಭೀಮಾರ್ಜುನರು, ಕೃಷ್ಣ ಹಿಡ್ಕೊಂಬರ್ತಾರೆ ಅಶ್ವತ್ಥಾಮನ. ಎಳ್ಕೊಂಬಂದು ಏನು ಶಿಕ್ಷೆ ಕೊಡ್ಬೇಕು ಹೇಳು ಅಂತ ದ್ರೌಪದಿ ಕೇಳ್ತಾರೆ. ಆಕೆ ಹೇಳಿದ್ರೆ ತಲೆ ಹಾರಿಸಿ ಒಂದು ಅನ್ಬೇಕಾಗಿತ್ತು ಆಕೆ. ದ್ರೌಪದಿ ಸ್ವಭಾವ ನೋಡಿದರೆ ಆಕೆ ಹೇಳುವಂಥ ಮಾತು ಎಷ್ಟು ಚಂದ ನೋಡಿ. ಬಂದಳ ದ್ರೌಪದಿ ಅಹ ಗುರುನಂದನನ ಕೊಲಬಾರದ ಕಟ. ಅಬ್ಸಲ್ಯೂಟ್ ಯೂ ಟರ್ನ್ ಇದು. ಇದು ಸಾಹಿತ್ಯ ಮಾತ್ರ ಹುಟ್ಟಿಸುವಂಥದ್ದು. ದ್ರೌಪದಿ ಮನಸ್ಸಲ್ಲಿ ಏನಾಗಿರಬೇಕು ಅಂತ. 5 ಜನ ಮಕ್ಕಳನ್ನು ಕೊಂದಂಥ ಪಾಪಿ ಬಂದಿದ್ದಾನೆ, ಅವನ ತಲೆ ಹಾರಿಸಿ ಅಂತ ಹೇಳಬೇಕಾಗಿತ್ತು. ದ್ರೌಪದಿ ಸ್ವಭಾವ ಅದು. ಆದರೆ ತಕ್ಷಣ ಹೇಳ್ತಾಳೆ ಅಹ ಗುರುನಂದನನ ಕೊಲಬಾರದ ಕಟ. ಈ ನಂದನರ ಮರಣದ ಮಹಾವ್ಯಥೆ ಈತ ನಳಿವಿನಲ್ಲಿ ಕೊಂದು ಕೂಗದೆ ಕೃಪೆಯನು. ನನಗೆ 5 ಜನ ಮಕ್ಕಳನ್ನು ಕಳ್ಕೊಂಡು ನನ್ನ ಕರಳಿಗೆ ಏನಾಗಿದೆ ನನಗೆ ಗೊತ್ತಿದೆ. ಅದೇ ನೋವು ಇವನ ತಾಯಿಗೆ ಆಗೋದು ಬೇಡ. ಇವನ ತಾಯಿ ಕೃಪೆ ಇದ್ದಾಳಲ್ಲ ಆಕೆ ಆಗೋದು ಬೇಡ. ಅಬಲ ವೃಂದ ಸಮ ಸುಖ ದುಃಖಿಗಳು ನಾವು. ಹೆಣ್ಮಕ್ಳು ಯಾವಾಗಲೂ ಸುಖ ದುಃಖದ ಸಮನಾಗಿರ್ತೀವಿ. ಸಾರೆಂದು ಭೀಮಾರ್ಜುನರ ತೆಗೆದಳು ಬಳಿಕೆ ಪಾಂಚಾಲಿ. ಇಂಥ ಸಾಹಿತ್ಯ ನಮಗೆ ಬೇಕಲ್ವಾ? ಮನುಷ್ಯನ ಮನೋಧರ್ಮವನ್ನು ಬದಲಿಸುವಂಥ, ಚಿಂತನೆಯನ್ನು ಬದಲಿಸುವಂಥ, ಹೊಸ ದಿಕ್ಕಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಸಾಹಿತ್ಯ ನಮ್ಮ ಬದುಕಿಗೆ ಬೇಕಾಗಿದೆ. ಅಂಥ ಸಾಹಿತ್ಯವನ್ನು ಹರಡೋದು ಈ ಪುಸ್ತಕದ ಹಬ್ಬಗಳ ಮೂಲಕ. ಹಾಗೆ ಪುಸ್ತಕದ ಹಬ್ಬವನ್ನು ನಮ್ಮ ಕಣ್ಣು ಮುಂದೆ ಇಟ್ಟು ಚೆನ್ನಾಗಿ ನಡೆಸಿದ್ದು ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಾಶನ, ರಾಷ್ಟ್ರೋತ್ಥಾನ ಪ್ರಕಾಶನ. ಅವರಿಗೆ ನನ್ನ ಕೃತಜ್ಞತೆಯ ನಮಸ್ಕಾರಗಳನ್ನು ತಿಳಿಸ್ತಾ, ಈ 50 ವರ್ಷ, 5 ವರ್ಷ ಇದ್ದದ್ದು 500 ವರ್ಷ ಆಗಬೇಕು. 50 ವರ್ಷ 500 ವರ್ಷ ಆಗಬೇಕು. ಪುಸ್ತಕ ಹಬ್ಬ ನಡಿಬೇಕು. ಮನೆ ಮನೆಗೆ ಪುಸ್ತಕ ಮುಟ್ಟಬೇಕು. ಎಲ್ಲರೂ ಅವ್ರ ಹಾಗೆ ಮನೇಲಿ ಒಂದು 10,000 ಪುಸ್ತಕ ಇಟ್ಕೊಳ್ಳೋಂಗೆ ಆದರೆ ಅದರ ಮೂಲಕ ಮನೆಯಲ್ಲಿ ಪುಸ್ತಕ ಇದ್ದರೆ ಮಕ್ಕಳು ಓದ್ತಾರೆ. ಓದಿದಾಗ ತಾನೇ ಮುಟ್ಟಬೇಕಾದದ್ದು. ಹಾಗೆ ಮಾಡಿದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಶ್ರೀ ಗುರುರಾಜ ಕರ್ಜಿಗಿಯವರೇ ಮತ್ತು ಬಸವರಾಜ್ ಪಾಟೀಲ್ ಸೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪುಸ್ತಕ ಪ್ರೇಮಿಗಳೇ, ಬಸವರಾಜ್ ಪಾಟೀಲ್ ಸೇಡಮ್ ಅವ್ರ ಭಾಷಣ, ಆಮೇಲೆ ಗುರುರಾಜ್ ಕರ್ಜಿಗಿಯವರ ಮಾತನ್ನು ಕೇಳಿದ ಮೇಲೆ ಇನ್ನೇನಾದರೂ ಮಾತಾಡಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ. ಅಧ್ಯಕ್ಷ ಭಾಷಣ ಅಂತ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ಹೇಳಲೇಬೇಕಾಗಿದ್ದರಿಂದ ಹೇಳ್ತೀನಿ. ಏಕೆಂದರೆ ಅವರು ಮಾತಾಡಿದ್ದನ್ನು ಇನ್ನೂ ಸ್ವಲ್ಪ ನಮಗೆ ಮನನ ಮಾಡಲಿಕ್ಕೆ ಭಾಳ ಸಮಯ ಬೇಕು ಅಂತ ಕಾಣುತ್ತೆ. ಅಷ್ಟು ಅದ್ಭುತವಾದಂಥ ಭಾಷಣವನ್ನು ಮಾಡಿದ್ದಾರೆ. ಅಂದರೆ ಸಾಹಿತ್ಯ ಏನನ್ನು ಮಾಡಬಲ್ಲದು, ಒಂದು ಪುಸ್ತಕಕ್ಕೆ ಎಂಥ ಒಂದು ಶಕ್ತಿ ಇದೆ ಅನ್ನೋದನ್ನ ಅವರಷ್ಟು ಚೆನ್ನಾಗಿ ಇನ್ಯಾರಾದರೂ ಅನಾವರಣ ಮಾಡಬಲ್ಲರ ಅಂತ ಗೊತ್ತಿಲ್ಲ ನನಗೆ. ಈ ಮಾತು, ಭಾಷೆ ಹೇಗೆ ಮನುಷ್ಯನನ್ನು ಬೇರೆ ಪ್ರಾಣಿಗಳಿಂದ ಭಿನ್ನವಾಗಿ ಮಾಡ್ತೋ, ತನ್ನ ಕಾಣಿಕೆಗಳನ್ನು, ಅನುಭವಗಳನ್ನು ಈ ಮಾತುಗಳ ಮೂಲಕ, ಭಾಷೆಯ ಮೂಲಕ ಮನುಷ್ಯ ದಾಖಲಿಸೋದನ್ನು ಶುರು ಮಾಡಿದಾಗಿಂದ ಒಂದು ಮನುಕುಲದ ಒಂದು ಪರಂಪರೆಯೇ ಒಂದು ಭಾಳ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯವಾಯಿತು. ಅಂಥ ಒಂದು ಶಕ್ತಿ ಈ ಭಾಷೆಗೆ ಇದೆ. ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೇ ಇರುವಂಥ ಈ ಒಂದು ಮಹಾಶಕ್ತಿಯನ್ನು ಭಗವಂತ ಮನುಷ್ಯನಿಗೆ ಕರುಣಿಸಿದ್ದಾನೆ. ಹಾಗಾಗಿ ಪ್ರತಿ ಜನಾಂಗ, ಪ್ರತಿ ತಲೆಮಾರು ತನ್ನ ಅನುಭವವನ್ನು ಮುಂದಿನ ತಲೆಮಾರಿಗೆ ದಾಟಿಸುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ತಲೆಮಾರು ಹಿಂದಿನ ತಲೆಮಾರಿನ ಅನುಭವದ ಮೇಲೇರಿ ಇವತ್ತು ಇಲ್ಲಿವರೆಗೆ ಬಂದು ನಿಂತಿದೆ. ಸೊ ಈ ಒಂದು ಭಾಷೆಯ ಒಂದು ಶಕ್ತಿ ಅದು ಅಕ್ಷರ ರೂಪ ಪಡೆದು ಈ ಪುಸ್ತಕಗಳಲ್ಲಿ ಅಡಗಿ ಕೂತಿದೆ. ಅಂಥ ಒಂದು ಮಹಾನ್ ಶಕ್ತಿಯ ಅನಾವರಣ ಒಂದು ಪುಸ್ತಕ ಓದೋರಿಗೆ ಸಾಧ್ಯವಾಗುತ್ತೆ. ಆ ಪುಸ್ತಕನ ಓದಬೇಕು. ಏಕೆಂದರೆ ಇವತ್ತು ಟೆಕ್ನಾಲಜಿ ನಮ್ಮನ್ನು ಕೆಲವು ಸಲ ಅನಿಸುತ್ತೆ ಪುಸ್ತಕಗಳಿಂದ ದೂರ ಮಾಡಿಬಿಡ್ತಾ ಇದೆ ಅಂತ. ಪಕ್ಕದಲ್ಲಿ ಪುಸ್ತಕ ಓದೋಣ ಅಂತ ಇಟ್ಕೊಂಡ್ರು ಆ ಯೂಟ್ಯೂಬ್ನಲ್ಲಿ ಬರೋ ಅಂಥ ಒಂದು 5 ನಿಮಿಷದ್ದೋ 6 ನಿಮಿಷದ್ದೋ ಮಾತುಗಳನ್ನು ಕೇಳೋದು ತುಂಬ ಸುಲಭ. ಈ ಮಾತುಗಳನ್ನು ಕೇಳುವಾಗ ಪುಸ್ತಕದನ್ನು ಓದುವಾಗಿರುವಂಥ ಒಂದು ಅದ್ಭುತವಾದ ಅವಕಾಶ ನಮಗಿಲ್ಲ. ಯಾಕೆಂದರೆ ಈ ಮಾತುಗಳನ್ನು ಕೇಳುವಾಗ, ಯಾಕೆಂದರೆ ಈಗ ಭಾಳಷ್ಟು ಜನ ನಾವೆಲ್ಲ ಯೂಟ್ಯೂಬಿಗೆ ದಾಸರಾಗ್ತಾ ಇದ್ದೀವಿ ಅಂತ.
ಅದರಲ್ಲೂ ಈಗ ಯುವಜನಾಂಗ ಅಂತೂ ಏನು ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಡಿಮೆ ಆಗ್ತಾ ಇದೆ ಅಂದರೆ, ಅದು ಮೊದಲು 30 ನಿಮಿಷದ್ದನ್ನು ಕೇಳ್ತಾಯಿದ್ರು, ಆಮೇಲೆ 20 ನಿಮಿಷಕ್ಕೆ ಬಂತು, 10 ನಿಮಿಷ, 6 ನಿಮಿಷ, ಈಗ 3 ನಿಮಿಷ, ಹಾಗೆ ಅದೆಷ್ಟೋ ಸೆಕೆಂಡ್ ಇವಾಗ ರೀಲ್ಸು. ಅಷ್ಟು ಕಡಿಮೆ ಒಂದು ಅಟೆನ್ಷನ್ ಸ್ಪ್ಯಾನ್ನು ಬಂದುಬಿಟ್ಟಿದೆ ಇವಾಗ. ಅಂದರೆ ಇದೊಂದು ವಿಚಿತ್ರವಾದಂಥ ಅಧಃಪತನ ಅಂತ ನನಗೆ ಕಾಣುತ್ತೆ. ಈ ಪುಸ್ತಕ ಓದುವಾಗ ಈ ಧಾವಂತ ಇಲ್ಲ. ಅಂದರೆ ಈ ಪುಸ್ತಕ ಓದುವಾಗ ಇರೋದು ನಮಗೇನೋ ಅಲ್ಲಿ ಬೇಕು ಅಂದಾಗ ಆ ಕ್ಷಣ ಅದನ್ನ ನಾವು ಅಲ್ಲಿ ನಿಲ್ಬೋದು, ಅದನ್ನು ಇನ್ನೊಮ್ಮೆ ಓದ್ಬೋದು, ಮನನ ಮಾಡಬಹುದು. ಆ ಪುಸ್ತಕ ಓದಿ ಮುಗಿಸಿದ ಮೇಲೆ ಯಾವುದೋ ಕೆಲವು ಭಾಗಗಳನ್ನು ಮತ್ತೆ ಓದಬೇಕು ಅನಿಸಿದ್ರೆ ಮತ್ತೆ ಓದ್ಬೋದು. ಈಗ ಪಾಟೀಲರು ಹೇಳ್ತಾಯಿದ್ರು, ಅದೇ ಪುಸ್ತಕವನ್ನು ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಓದಿದರೆ ಅವು ಬೇರೆ ಬೇರೆ ಅನುಭವಗಳನ್ನು, ತಿಳುವಳಿಕೆಗಳನ್ನು ಕೊಡಬಲ್ಲವು. ಅದು ಭಗವದ್ಗೀತೆಗಂತೂ ಅಂಥದ್ದೊಂದು ಅಪೂರ್ವವಾದಂಥ ಗುಣ ಇದೆ. ನಮ್ಮ ಬೇರೆ ಬೇರೆ ವಯಸ್ಸಿನಲ್ಲಿ ಓದಿದ್ರೆ ನಮಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡಬಲ್ಲದು. ಅಂಥ ಒಂದು ಮಹಾನ್ ಶಕ್ತಿ ಈ ಪುಸ್ತಕಗಳಲ್ಲಿ ಅಡಗಿ ಕೂತಿದೆ. ಪುಸ್ತಕ ಭಾಳ ಒಳ್ಳೆ ಮಿತ್ರ ಅಂತ ಹೇಳ್ತಾರೆ, ಆದರೆ ನನಗನ್ಸುತ್ತೆ ಪುಸ್ತಕ ಭಾಳ ದೊಡ್ಡ ಮಾರ್ಗದರ್ಶಿ. ಇವಾಗ ಕರ್ಜಿಗೆಯವರು ಹೇಳಿದರು, ಇದೊಂದು ಜೀವೋತ್ಕರ್ಷಕ್ಕೆ ದಾರಿ ಆಗಬಲ್ಲಂಥ ಒಂದು ಶಕ್ತಿ ಒಂದು ಪುಸ್ತಕಕ್ಕಿದೆ. ಸೊ ಹಾಗಾಗಿ ಪುಸ್ತಕಗಳನ್ನು ಓದುವುದು, ಯಾವುದು ಸರಿಯಾದ ಪುಸ್ತಕ ಅಂತ ಗುರುತಿಸೋದು, ಅದು ಕೂಡ ಭಾಳ ಮುಖ್ಯ. ಯಾಕೆಂದರೆ ಈ ಒಳ್ಳೆ ಪುಸ್ತಕ ಒಳ್ಳೆ ಸ್ನೇಹಿತ ಮಿತ್ರ ಆದ ಹಾಗೆ ಕೆಟ್ಟ ಪುಸ್ತಕ ಕೆಟ್ಟ ದಾರಿಗೂ ತೊಗೊಂಡು ಹೋಗ್ಬೋದು. ಹಾಗಾಗಿ ಒಳ್ಳೆ ಪುಸ್ತಕ ಯಾವುದು, ಕೆಟ್ಟ ಪುಸ್ತಕ ಯಾವುದು, ಯಾವುದನ್ನು ಓದೋದ್ರಿಂದ ಈ ಜೀವೋತ್ಕರ್ಷಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ತಿಳಿಯುವ ವಿವೇಕ ನಮಗೆ ಬೇಕಾಗುತ್ತೆ. ಹಾಗಾಗಿ ಈ ಪುಸ್ತಕದ ಮಹತ್ವದ ಬಗ್ಗೆ ಗುರುರಾಜ ಕರ್ಜಿಯವರಿಗಿಂತ ಚೆನ್ನಾಗಿ ಯಾರಾದರೂ ಹೇಳೋಕ್ಕೆ ಸಾಧ್ಯ ಇದೆ ಅಂತ ನನಗೆ ಕಾಣಲ್ಲ. ಹಾಗಾಗಿ ಆ ವಿಷಯದಲ್ಲಿ ನಾವು ಭಾಗವಹಿಸಲಾರೆ. ಆದರೆ ಇವತ್ತಿನ ಸವಾಲುಗಳೇನಿದೆ ಅವುಗಳ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಚಿಂತಿತರಾಗಬೇಕು ಅಂತ ಅನಿಸುತ್ತೆ ನನಗೆ. ಅವರು ಅನುವಾದದ ಬಗ್ಗೆ ಹೇಳಿದರು, ಅದ್ಭುತವಾದ ಅನುವಾದದ ಬಗ್ಗೆ. ಇವತ್ತು ಮೆಷಿನ್ ಟ್ರಾನ್ಸ್ಲೇಷನ್ ಬಂದ್ಬಿಟ್ಟು ಆ ಮೂಲ ಎಲ್ಲಿಗೆ ಹೋಗ್ಬಿಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆತಂಕ ಉಂಟಾಗುತ್ತೆ. ಈಗ ಟೆಕ್ನಾಲಜಿಯಿಂದ ಭಾಳ ನಮಗೆ ಅಡ್ವಾಂಟೇಜಸ್ ಇದೆ, ಅಂದರೆ ಭಾಳ ಅನುಕೂಲಗಳಿದೆ. ಅಂದರೆ ಸಂವಹನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಈಗ ಕರ್ಜಿಗಿಯವರು ಮಾತಾಡಿದ್ದನ್ನೇ ಈಗ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಕೇಳೋವಂಥವರು ಇದ್ದಾರೆ ಈಗಾಗಲೇ ಆನ್ಲೈನ್ನಲ್ಲಿ. ಅಥವಾ ಇದನ್ನು ಆಮೇಲೆ ನಾವು ರೆಕಾರ್ಡ್ ಮಾಡಿ ಕಳಿಸಿದರೆ ಅದನ್ನು ಸಾವಿರಾರು ಜನ, ಲಕ್ಷಾಂತರ ಜನ ಕೂಡ ನೋಡೋಕ್ಕೆ ಸಾಧ್ಯವಾಗುತ್ತೆ. ಏಕಕಾಲದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಲಕ್ಷಾಂತರ ಜನರನ್ನು ತಲುಪುವಂಥ ಶಕ್ತಿ ಟೆಕ್ನಾಲಜಿಗಿದೆ. ಇದೆಲ್ಲ ನಮಗೆ ಟೆಕ್ನಾಲಜಿಯಿಂದ ಇರುವಂಥ ಅನುಕೂಲಗಳು. ಆದರೆ ಕೆಲವು ಅನನುಕೂಲಗಳು ಇದೆ. ಅದು ಈ ಮೆಷಿನ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅದು ಮನುಷ್ಯರು ಟ್ರಾನ್ಸ್ಲೇಷನ್ ಮಾಡಿದಾಗಲೇ ತಪ್ಪುಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತೆ. ಇನ್ನು ಮೆಷಿನ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಇನ್ನೇನು, ಬಿಕಾಸ್ ಅದನ್ನ ರಿವ್ಯೂ ಮಾಡೋರು ಯಾರು? ಮತ್ತು ಈ ಟ್ರಾನ್ಸ್ಲೇಷನ್ನು ಮೊದಲು ಒಬ್ಬೊಬ್ಬರು ಕೂತ್ಕೊಂಡು ಒಂದೊಂದು ಪೇಜು, ಒಂದೊಂದು ಪದ, ಒಂದೊಂದು ವಾಕ್ಯ ಹಿಡ್ಕೊಂಡು ಮಾಡುವಾಗ ಸಾಕಷ್ಟು ಸಮಯ ತಗೊಳುತ್ತೆ. ಅದ್ರ ಮೆಷಿನ್ ಟ್ರಾನ್ಸ್ಲೇಷನ್ ಅಂದರೆ ಕೆಲವೇ ಕ್ಷಣಗಳಲ್ಲಿ ಅದು ಟ್ರಾನ್ಸ್ಲೇಷನ್ ಮಾಡಿ ಬಿಸಾಕ್ಬಿಡುತ್ತೆ. ಈಗ ಅದೇ ಪರ್ಮನೆಂಟಾಗಿ ಉಳ್ಕೊಂಬಿಡುತ್ತೆ. ಈಗ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದ್ದರಿಂದ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದ್ದರಿಂದ ಈಗ ಯಾವುದ್ಯಾವುದೋ ಭಾಷೆಯಲ್ಲಿರೋದು ಇನ್ಯಾವುದೋ ಭಾಷೆಗೆ ಅನುವಾದವಾಗಿ ಅದು ಹೋಗಿ ಅಲ್ಲೆಲ್ಲೋ ಇಂಟರ್ನೆಟ್ಟಿನ ಯಾವುದೋ ಡೇಟಾ ಸೆಂಟರ್ನಲ್ಲಿ ಕೂತಿರುತ್ತೆ. ಯಾರೋ ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಏನನ್ನೋ ಹೆಕ್ಕಿ ತಂದು ಕೊಟ್ಬಿಡುತ್ತೆ. ಅದು ಆ ಅನುವಾದ ಸರಿಯಾಗಿದೆಯೋ, ಅದು ಹೆಕ್ಕಿ ತಂದಿದ್ದು ಸರಿಯಾಗಿದೆಯೋ, ಅವುಗಳನ್ನು ವಿಮರ್ಶೆ ಅಷ್ಟು ವ್ಯವಧಾನ, ಅಷ್ಟೊಂದು ಶಕ್ತಿ ಭಾಳ ಜನರಿಗೆ ಇರಲಿಕ್ಕಿಲ್ಲ. ಹಾಗಾಗಿ ಈ ಟೆಕ್ನಾಲಜಿಯಿಂದ ಆಗುವ ಅನುಕೂಲಗಳಿಂದ ಅನಾಹುತಗಳ ಕಡೆ ನಾವು ಸ್ವಲ್ಪ ಹೆಚ್ಚು ಚಿಂತೆ ಮಾಡಬೇಕಾದ ಸಮಯ ಬಂದಿದೆ ಈಗ. ಜೊತೆಗೆ ಈ ಟೆಕ್ನಾಲಜಿಯ ಏನು ಅನುಕೂಲಗಳನ್ನು, ಅಡ್ವಾಂಟೇಜಸ್ನ ಅವುಗಳನ್ನು ಇಟ್ಕೊಳ್ತಾ ಅಲ್ಲಿ ಬರಬಹುದಾದ ಆತಂಕಗಳನ್ನು ತಡೆಯೋದ್ರ ಬಗ್ಗೆ
ಒಟ್ಟು ಒಂದು ಸರ್ಕಾರ, ಸಮಾಜ ಎಲ್ಲರೂ ಯೋಚನೆ ಮಾಡಬೇಕು. ಅದಕ್ಕೆ ಬೇಕಾದ ದಿಕ್ಕಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಇನ್ನೊಂದು ಆತಂಕದ ಅಥವಾ ಸ್ವಲ್ಪ ಚಿಂತೆಯ ವಿಷಯ ಏನು ಅಂದರೆ, ಈ ಭಾಷೆಯಲ್ಲಿ ಇರುವಂಥ ಒಂದು ಅನುಭವ, ಅದರಿಂದ ಸಿಗೋ ಅನುಭವ ಮತ್ತು ಅದರಿಂದ ಸಿಗೋ ಸಂಸ್ಕಾರ, ಅದರಿಂದ ಹುಟ್ಟುವ ಭಾವನೆಗಳು, ಅವು ಆಯಾ ಒಂದು ಸಮಾಜದ ಕಾಣಿಕೆಗಳನ್ನು ಕೊಡುತ್ತೆ. ಒಂದೊಂದು ಪದಕ್ಕೆ ಕೂಡ ಅಂತ ಅರ್ಥ ಇದೆ. ಈಗ ಆತಂಕದ ಚಿಂತೆಯ ವಿಷಯ ಏನು ಅಂದರೆ, ಈಗೆಲ್ಲ ಬಹುಮಾನ ತಗೊಂಡ್ರು ಮಕ್ಕಳು, ಅವ್ರಿಗೆಲ್ಲ ಕನ್ನಡದ ಪುಸ್ತಕಗಳನ್ನು ಕೊಟ್ಟಿದ್ದೀವಿ. ಅದ್ರ ಎಷ್ಟು ಜನ ಕನ್ನಡ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ಬಲ್ಲರು ಅಂತ ನನಗೆ ಯೋಚನೆ. ಯಾಕೆಂದರೆ ಕನ್ನಡ ಓದೋಕ್ಕೆ ಬರೋ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇವತ್ತು ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದೋದ್ರಿಂದ ಬಹುಶಃ ಕಷ್ಟಪಟ್ಟು ಅಕ್ಷರಗಳನ್ನು ಜೋಡಿಸಿ ಓದಬಲ್ಲರು. ಆದರೆ ಒಂದು ಕಾದಂಬರಿಯನ್ನು, ಒಂದು ಪುಸ್ತಕವನ್ನು ಓದೋಕ್ಕೆ ಸಾಧ್ಯವಾಗುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇದರಿಂದ ಈ ಭಾಷೆಯಿಂದ ಸಿಗಬಹುದಾದಂಥ ಸಂಸ್ಕಾರ, ಅನುಭವ ಸಂಪೂರ್ಣವಾಗಿ ಕಳೆದೇ ಹೋಗುವಂಥ ಒಂದು ಜನಾಂಗ, ಒಂದು ತಲೆಮಾರುಗಳು ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಆತಂಕ. ಈಗ ಬಸವರಾಜ್ ಪಾಟೀಲರು ಹೇಳ್ತಾಯಿದ್ರು, ನಮ್ಮ ಶಾಲೆಗಳಲ್ಲಿ ಕನ್ನಡ ಹೇಳ್ಕೊಡೋವಂಥ, ಕನ್ನಡ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನ ಏನಿದೆ, ಅದಕ್ಕೆ ನಾವು ಭಾಳ ಇನ್ನೂ ಒಂಥರ ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮಾಡಬೇಕು. ಏಕೆಂದರೆ ಇವತ್ತು ಇಂಗ್ಲೀಷ್ನ ಆಕರ್ಷಣೆ, ಪಾಶ್ಚಿಮಾತ್ಯ ಚಿಂತನೆಗಳ ಪ್ರಭಾವ, ನಮ್ಮಲ್ಲಿರುವಂಥ ಒಂದು ದಾಸ್ಯದ ಮನೋಭಾವ, ಕಲೋನಿಯಲ್ ಮೈಂಡ್ಸೆಟ್, ಇದು ಬಹಳ ಗಾಢವಾಗಿ ನಮ್ಮನ್ನು ಹೆಚ್ಚೆಚ್ಚು ಆವರಿಸ್ತಾ ಇದೆ. ಇದರಿಂದ ನಾವು ಬಿಡುಗಡೆ ಮಾಡಿಕೊಂಡು ನಮ್ಮತನದ ಸ್ವಂತ ಚಿಂತನೆಗಳನ್ನು ಇಟ್ಕೋಬೇಕು ಅಂತಿದ್ರೆ, ಈ ಭಾಷೆಯನ್ನು, ಈ ಭಾಷೆಯಲ್ಲಿರೋ ಸಾಹಿತ್ಯವನ್ನು, ಇದರಲ್ಲಿರೋ ಸಂಸ್ಕಾರಗಳನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಏನಾದರೂ ಹೊಸದಾಗಿ ಕ್ರಿಯೇಟಿವ್ ಆದ ಸೊಲ್ಯೂಷನ್ಸ್ನ ನಾವೇನಾದರೂ ಕಂಡುಹಿಡಿದು ಮಾಡಬೇಕು. ಅದು ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸಬೇಕು ಅಂತ ಪ್ರಯತ್ನ ಆಗಲಿ. ಅದಕ್ಕಾಗಿ ಬಹುಶಃ ಸಮಾಜ, ಸರ್ಕಾರ ಹೆಚ್ಚು ಚಿಂತನೆ ಮಾಡಬೇಕು ಅಂತ ನನಗಂತೂ ಅನಿಸುತ್ತೆ. ಇನ್ನು ಪುಸ್ತಕ ಹಬ್ಬದ ಬಗ್ಗೆ ನಾವು ಈ ಒಂದು ಕಳೆದ 35 ದಿನಗಳಲ್ಲಿ ಏನೊಂದು ಹಲವು 10 ರೀತಿಯ ಕಲೆಯ ಅನಾವರಣ ಮತ್ತು ಕಲೆಯ ಪ್ರದರ್ಶನ ಇಲ್ಲಿ ನಡೀತು. ಮತ್ತು ಇಷ್ಟೊಂದು ವಿಚಾರಗಳು, ಚರ್ಚೆಗಳು, ಸಂವಾದಗಳು, ಸಭೆಗಳು ಇಲ್ಲಿ ನಡೆಯೋದಕ್ಕೆ ಸಾಧ್ಯ ಆಯಿತು. ಇಂಥದ್ದೇ ಒಂದು ಪ್ರಯತ್ನವನ್ನು ನಾವು ಇಡೀ ರಾಜ್ಯದಲ್ಲಿ ತೊಗೊಂಡು ಹೋಗಬೇಕು ಅನ್ನೋ ಆಸೆ ರಾಷ್ಟ್ರೋತ್ಥಾನ ಪರಿಷತ್ತಿಗಿದೆ. ಈಗ ನಮ್ಮ ಬೇರೆ ಬೇರೆ ಬಳಗಗಳ ಮೂಲಕ, ಬೇರೆ ಬೇರೆ ನಮ್ಮ ಕಾರ್ಯಕರ್ತರು ಮತ್ತು ಚಟುವಟಿಕೆಗಳ ಮೂಲಕ ಸಾಧ್ಯವಾದಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲೆಗಳಲ್ಲಿ ಪುಸ್ತಕ ಹಬ್ಬ ನಡಿಬೇಕು. ಮುಂದಿನ ದಿನಗಳಲ್ಲಿ ಇದು ಇಡೀ ರಾಜ್ಯದ ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಆಗಬೇಕು. ಆ ಪ್ರಯತ್ನ ನಮ್ಮದಾಗಿದೆ. ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರಬಹುದಾದಂಥ ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದಕ್ಕೆ ಸಮಾಜದ ನಿಮ್ಮೆಲ್ಲರ ಸಹಕಾರ ಸಿಗಲಿ. ಕನ್ನಡ ಭಾಷೆ ಮತ್ತು ಈ ಸಂಸ್ಕೃತಿ ಮುಂದಿನ 100 ಕಾಲ ಬಾಳಲಿ, ಉಳಿಲಿ. ಮುಂದಿನ ಪೀಳಿಗೆಗಳು ಈ ಒಂದು ಅನುಭವದ ಲಾಭವನ್ನು ಪಡೀಲಿ ಅಂತ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯ ಆಯೋಜಿಸಿದ 37 ದಿನಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಉತ್ಸವ ಕನ್ನಡ ಪುಸ್ತಕ ಹಬ್ಬ ಈ ದಿನ ಸಂಪನ್ನವಾಗ್ತಾ ಇದೆ. 5ನೇ ವರ್ಷದ ಕನ್ನಡ ಪುಸ್ತಕ ಹಬ್ಬದ ಸಮಾರೋಪ ಸಮಾರಂಭದ ಗಣ್ಯರಿಗೆ ಹಾಗೂ ಹಬ್ಬದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದ ಹೇಳುವಂತಹ, ಕೃತಜ್ಞತೆ ತಿಳಿಸುವಂತಹ ಸಮಯ ಇದು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಿಕ್ಷಣ ತಜ್ಞ, ಲೇಖಕ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಾಮಾಜಿಕ ಕಾರ್ಯಕರ್ತ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಅವರಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರಾಷ್ಟ್ರೋತ್ಥಾನ ಪರಿಷತ್ತಿನ
ಅಧ್ಯಕ್ಷ ಶ್ರೀ MP ಕುಮಾರ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರು, ಪರಿಷತ್ತಿನ ಹಿರಿಯರು ಹಾಗೂ ಸಭಿಕರೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಲಾಭೋದ್ದೇಶ ರಹಿತವಾಗಿ 1 ತಿಂಗಳಿಗೂ ಹೆಚ್ಚು ಕಾಲ ಸಾಹಿತ್ಯ ಸಾಂಸ್ಕೃತಿಕ ಉತ್ಸವ ನಡೆಸುತ್ತಿರುವುದು ರಾಷ್ಟ್ರೋತ್ಥಾನದ ಹೆಗ್ಗಳಿಕೆ. ಇನ್ಯಾವುದೇ ಸಂಸ್ಥೆ ಇಂತಹ ಕಾರ್ಯವನ್ನು ಮಾಡಿಲ್ಲ. ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯರು ಹೇಳಿದ ಒಂದು ಮಾತು, ಇದು ಸಂತೆ ಅಲ್ಲ, ಕನ್ನಡ ಹಬ್ಬ. ಹೌದು, ಇದರ ಯಶಸ್ಸಿನ ಹಿಂದೆ ಅನೇಕರ ಶ್ರಮವಿದೆ. ಯಶಸ್ವಿಯಾಗಲು ಸಹೃದಯಿ ಕನ್ನಡಿಗರು ಕೂಡ ಕಾರಣ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಸಂಸ್ಕಾರ ಭಾರತೀಯ ಸಹಕಾರವನ್ನು ನಾನಿಲ್ಲಿ ಸ್ಮರಿಸ್ತಾ ಇದ್ದೇನೆ. ಅದು ಕೂಡ ಅವರ ಸಹಕಾರ ಮತ್ತು ಸಹಭಾಗಿತ್ವ ಸ್ಮರಣೀಯ ಕೂಡ. ಹಾಗೆಯೇ ಪತ್ರಿಕಾ ಮಾಧ್ಯಮದ ಮಿತ್ರರು, ಅವರ ಪಾತ್ರವೂ ಕೂಡ ಮಹತ್ವದ್ದಾಗಿದೆ. ರಾಷ್ಟ್ರೋತ್ಥಾನ ಸಾಹಿತ್ಯದ ಹಾಗೂ ಪರಿಷತ್ತಿನ ಹಿರಿಯರ ಮಾರ್ಗದರ್ಶನ, ಸಾಹಿತ್ಯದ ಸಹೋದ್ಯೋಗಿಗಳ ಶ್ರಮ, ಸ್ವಚ್ಛತೆ ನಿರ್ವಹಣೆ, ಹಣಕಾಸು ನೆರವು, ಆಹಾರ ಪೂರೈಕೆ ಸೇರಿ ರಾಷ್ಟ್ರೋತ್ಥಾನ ಪರಿವಾರ ಪ್ರಕಲ್ಪಗಳ ಸಹಭಾಗಿತ್ವವನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅದೇ ರೀತಿ ಅದ್ವೈತ್ ಹ್ಯುಂಡೈ, ಕರ್ನಾಟಕ ಬ್ಯಾಂಕ್, ಫೆಲಿಸಿಟಿ ಮುಂತಾದ ಸಂಸ್ಥೆಗಳ ಪ್ರಾಯೋಜಕ ಸಹಭಾಗಿತ್ವ ಕೂಡ ಇಲ್ಲಿ ಗಮನಾರ್ಹ. ಹೀಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕನ್ನಡ ಪುಸ್ತಕ ಹಬ್ಬದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಕನ್ನಡ ಪುಸ್ತಕ ಹಬ್ಬದ ಸಂಭ್ರಮಕ್ಕೆ ತೆರೆ ಬೀಳಲು ಇನ್ನೇನು 2 ಗಂಟೆಗಳಷ್ಟೇ ಬಾಕಿ ಇದೆ. ಹೀಗಾಗಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತಹ ಪುಸ್ತಕಗಳನ್ನು ಎಲ್ಲರೂ ವೀಕ್ಷಿಸಬೇಕು. ನಿಮಗಿಷ್ಟವಾದ ಪುಸ್ತಕಗಳನ್ನು ಕೊಂಡು ಖರೀದಿಸಿ ಓದಬೇಕು. ಹಾಗೆಯೇ ಇತರರಿಗೂ ಕೂಡ ಉಡುಗೊರೆಯಾಗಿ ನೀಡಬೇಕು ಅಂತ ವಿನಂತಿಸ್ತಾ ಓದುವ ಹವ್ಯಾಸವನ್ನು ಉತ್ತೇಜಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಪುಸ್ತಕ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.